ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಹಾಸ್ಯಕ್ಕೆ ಅಧಿದೇವತೆ ಗಣಪತಿ. ಎಲ್ಲ ರಸಕ್ಕೂ ಒಂದೊಂದು ದೇವರಿರ್ತಾರೆ. ಹಾಸ್ಯದ ಅಧಿದೇವತೆ ಬಂದು ಗಣಪತಿ. ಗಣಪತಿಯನ್ನು ಒಬ್ಬ ಹಾಸ್ಯ ಕವಿ ಹೇಗೆ ಸ್ಮರಣೆ ಮಾಡ್ತಾನೆ ಅಂದರೆ, ಗಣಪತಿಯ ಚಿತ್ರವನ್ನು ಕಣ್ಮುಂದೆ ತಂದಿಟ್ಕೊಳ್ಳಿ. ಆನೆ ಮೊಗದವನೇ, ಆನೆ ಮೊಗದವನೇ, ಅಗಲ ಕಿವಿಯವನೇ, ಸಣ್ಣ ಕಣ್ಣವನೇ ಗಣಪನೇ, ನಕ್ಕ ಚಂದಿರನ ಸೊಕ್ಕ ನಡಿಗಿಸಲು ತನ್ನ ದಂತ ಮುರಿದಂತವನೇ. ಚಂದ್ರನ ಮೇಲೆ ಸಿಟ್ಟಿಗೆ ತನ್ನ ಹಲ್ಲನ್ನು ತಾನೇ ಮುರ್ಕೊಂಡಂತೆ. ಸಾಮಾನ್ಯವಾಗಿ ಸಿಟ್ಟು ಬಂದಾಗ ಇನ್ನೊಬ್ಬರ ಹಲ್ಲನ್ನು ನಾವು ಮುರಿತೀವಿ ಅಲ್ವಾ? ನೀವು ನೋಡಿರ್ತೀರಾ ಇಲ್ಲ ಮಾಡಿರ್ತೀರ. ಆದರೆ ಇಲ್ಲಿ ಗಣಪತಿ ತನ್ನ ಹಲ್ಲನ್ನು ತಾನೇ ಮುರ್ಕೊಂಡ ಅಂದರೆ ಇದರಿಂದ ಫಿಲಸಾಫಿಕ್ ಮೀನಿಂಗ್ ಇದೆ. ತುಟ್ಟಿಯಾಯ್ತು ಬೆಲ್ಟ್ ಎಂದು ಹೊಟ್ಟೆಗೆ ಹಾವು ಸುತ್ತಿದವನೇ, ಬೆಲ್ಟ್ ತುಂಬ ಕಾಸ್ಟ್ಲಿ ಆಯಿತು ಅಂತ ಹೊಟ್ಟೆಗೆ ಹಾವನ್ನು ಸುತ್ತಕೊಂಡಂತೆ. ಇವತ್ತು ಪ್ಯೂರ್ ಲೆದರ್ ಬೆಲ್ಟ್ ವಿಚಾರಿಸಿ MG ರೋಡಲ್ಲಿ 10,000 ರೂಪಾಯಿ ಆಗುತ್ತೆ ಪ್ಯೂರ್ ಲೆದರ್ ಬೆಲ್ಟು. ಆದರೆ ಪ್ಯಾಂಟ್ಗಳು ಗುಡ್ಡೆ ಹಾಕಿರ್ತಾರೆ, 50 ರೂಪಾಯಿಗೆ ಒಂದು ಪ್ಯಾಂಟ್ ಸಿಗುತ್ತೆ. ಯಾವುದನ್ನ ಹಾಕೋಬೇಕು ಅಂತಾನೆ ಗೊತ್ತಿರಲ್ಲ. ಈ 2 ವೀಲರ್ಗಳು ಬರ್ತಕ್ಕಂಥ ಕಳ್ಳರು ಏನು ಮಾಡ್ತಾರೆ, 10,000 ರೂಪಾಯಿ ಬೆಲ್ಟ್ ನೀವು ಹಾಕೊಂಡು ಹೋಗ್ತಿದ್ರೆ ಪಟಕ್ಕಂತ ಕಿತ್ಕೊಂಡೋಗಿ 3,000 ರೂಪಾಯಿಗೆ ಮಾರ್ಕೊಂಡ್ಬಿಡ್ತಾರೆ. ಹೀಗಾಗಿ ನಮ್ಮ MG ರೋಡು ಅಥವಾ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇರ್ತಕ್ಕಂತಹ ಯುವಕರಿಗೆ ಅವರ ಸೊಂಟದ ಮೇಲೆ ಪ್ಯಾಂಟ್ ನಿಲ್ಲೋದೇ ಕಷ್ಟ ಆಗ್ತಿದೆ. ಕಾರಣ ಇದು ಇತ್ತೀಚಿನ ಸಂಶೋಧನೆ. ಇದು ಚಪ್ಪಾಳೆ ಹೊಡಿಬೋದು, ಇದಕ್ಕೆ ಸಂಶೋಧನೆ ಹೊಡಿಬೇಕಾಗತ್ತಲ್ವ. ತುಟ್ಟಿ ಆಯ್ತು ಬೆಲ್ಟ್ ಎಂದು ಹೊಟ್ಟೆಗೆ ಹಾವು ಸುತ್ತಿದವನೇ, ಪೆಟ್ರೋಲ್ ರೇಟು ಹೆಚ್ಚಾಯಿತೆಂದು ಇಲಿ ಏರಿ ಸುತ್ತುವವನೇ. ಪೆಟ್ರೋಲ್ ತುಂಬಾ ಕಾಸ್ಟ್ಲಿ ಆಯಿತು ಅಂತ ಮುಚಿಕಾಸುರನನ್ನ ಇಲಿಯ ಮೇಲೆ ಸವಾರಿ ಹೊರಟ. ಪೆಟ್ರೋಲು ಎಷ್ಟು ಜಾಸ್ತಿ ಆಗಿದೆ ಅಂದರೆ 47 ರೂಪಾಯಿ ಒರಿಜಿನಲ್ ಪ್ರೈಸ್ ಅದರದ್ದು. ಇವತ್ತು ಎಷ್ಟು ಜಾಸ್ತಿ ಆಗಿದೆ ಅಂದರೆ, ಒಂದೇ ಮಾತಲ್ಲಿ ಹೇಳೋದಾದರೆ, ಗಾಡಿಗಾಗ್ತಕ್ಕಂಥ ಎಣ್ಣೆನೂ ಲೀಟ್ರಿಗೆ 100 ರೂಪೀಸು, ಬಾಡಿಗಾಗ್ತಕ್ಕಂಥ ಎಣ್ಣೆನೂ ಲೀಟ್ರಿಗೆ 100 ರೂಪೀಸು. ಇಂತಹ ವಿಷಮ ಪರಿಸ್ಥಿತಿ ಬರುತ್ತೆ ಮುಂದೆ ಅಂತ ತಿಳಿದಿದ್ದ ಗಣಪತಿ ಮುಷ್ಕಾಸುರನನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡ ಅಂತ ಕವಿ ಹೇಳ್ತಾನೆ. ಒಂದು ವಿಷಯದಲ್ಲಿ ನೀವು ನನ್ನ ಜೊತೆ ಸಮ್ಮತಿ ಕೊಡ್ತೀರಾ, ಅದೇನಂದ್ರೆ ಗಣಪತಿ ಅತ್ಯಂತ ಬುದ್ಧಿವಂತನಾದ ದೇವರು ಅಂದರೆ ಡಿಸ್ಪ್ಯೂಟ್ ಇಲ್ಲದೆ ನೀವು ಒಪ್ತೀರಾ. ಯಾಕೆ ಅವನು ಬುದ್ಧಿವಂತ ಅಂತ ನೀವು ಯೋಚನೆ ಮಾಡಿದಾಗ, ಹೌದು ಗಣಪತಿ ಬುದ್ಧಿವಂತ ಯಾಕೆ ಅಂತಂದ್ರೆ, ನಮ್ಮ ಹಾಸ್ಯದ ಅಧಿದೇವತೆಯಾದ ಗಣಪತಿ ಬುದ್ಧಿವಂತ ಯಾಕೆ ಅಂತಂದ್ರೆ, ಗಣಪತಿ ಮದುವೆ ಆಗಲಿಲ್ಲ, ಆದ್ದರಿಂದ ಬುದ್ಧಿವಂತ. ಹೊಡಿಬೋದು ಚಪ್ಪಾಳೆ, ಮಧ್ಯೆ ಮಧ್ಯೆ ಬರ್ತಾ ಇರ್ಲಿ ಚಪ್ಪಾಳೆ. ಗಣಪತಿ ಯಾಕೆ ಮದುವೆ ಆಗ್ಲಿಲ್ಲ ಅಂದ್ರೆ, ಅವರಪ್ಪನ ನೋಡಿದ್ದ. ಅವರಪ್ಪ ಯಾರು? ಶಿವಪ್ಪ. ಶಿವಪ್ಪನಿಗೆ ಎಷ್ಟು ಹೆಂಡ್ತಿರು? 2 ಹೆಂಡ್ತಿರು. ಮೊದಲು ಬಂದ ಗೌರಿ ಕೂತ್ಕೊಂಡ್ಲು ಶಿವನ ತೊಡೆಯ ಮೇಲೆ, ಅನಂತರ ಬಂದ 2ನೇ ಹೆಂಡತಿ ಗಂಗೆ ಕೂತ್ಕೊಂಡ್ಲು ಎಲ್ಲಿ? ಶಿವನ ತಲೆಯ ಮೇಲೆ. ನೀವು ಈಶ್ವರನ ಫ್ಯಾಮಿಲಿ ಫೋಟೋ ನೋಡಿದಾಗ ಒಂದು ಅಂಶ ವ್ಯಕ್ತವಾಗುತ್ತೆ, 2ನೇ ಹೆಂಡತಿ ಕೂತ್ಕೊಳ್ಳೋದೇ ತಲೆ ಮೇಲೆ ಅಂತ. ಅದು ಆವತ್ತು ನಿಜ, ಇವತ್ತು ನಿಜ, ಅದು ಅಲ್ವೇ? ಹೀಗೆ ಆ ನಿಜ ನೋಡಿ, ಅನುಭವಿಸ್ತಾರ ಮಾತು. ಹೀಗಾಗಿ ಗಣಪತಿ ಏನ್ ಮಾಡ್ದ, ಅವರಪ್ಪನ ನೋಡಿ ಬೇಡ, ಅವ್ರು ನೋಡಿದ್ನಲ್ಲ ಗಂಗೆ ಗೌರಿ ಸಿನಿಮಾ ಎಲ್ಲ ಬಂದಿತ್ತಲ್ಲ, ಅವರಿಬ್ಬರ ಫೈಟಿಂಗ್ ಸದಾ ಇರ್ತಾ ಇತ್ತಲ್ಲ. ಇಂಗ್ಲಿಷ್ ಮೀಡಿಯಂ ನವರು ಇಲ್ಲಿದ್ದಾರೆ. ಅವ್ರಿಗೆ ಹೇಳೋದಾದ್ರೆ, ಶಿವನಿಗೆ ಲ್ಯಾಪ್ ಅಂದ್ರೆ ತೊಡೆ, ಸಂಸ್ಕೃತದಲ್ಲಿ ಅಂಕ ಅಂತಾರೆ ಅದಕ್ಕೆ. ಲ್ಯಾಪ್ ಮೇಲೆ ಒಂದು ಹೆಂಡತಿ ಶಿವನಿಗೆ, ಟಾಪ್ ಮೇಲೆ ಒಂದು ಹೆಂಡತಿ. ಅವರ ಜಗಳ ನೋಡಿ ಗಣಪತಿ ಈ ಲ್ಯಾಪ್ ಟಾಪ್ ಸಹವಾಸ ಬೇಡ ಅಂತ ಮೌಸ್ ಹಿಡ್ಕೊಂಡು ಸುಮ್ಮನೆ ಆಗ್ಬಿಟ್ಟ. ಇದು ಗಣಪತಿ ವೃತ್ತಾಂತ. ನಾನಿವತ್ತು ಒಬ್ಬ ಲೇಖಕನಾಗಿ ಗುರುತಿಸಿದ್ದೀರಿ, ನೀವು ಕರೆಯೋ ಲೆವೆಲ್ಗೆ ನಾನಿವತ್ತು ಹೆಸರು ಮಾಡಿದ್ದೀನಿ ಅಂದರೆ ಇದಕ್ಕೆ ಕಾರಣ ನನ್ನ ಪ್ರೈಮರಿ ಸ್ಕೂಲ್ ಮಾಸ್ತರ್ಗಳು. ಅವರು ಹಾಕಿದ್ದ ಫೌಂಡೇಶನ್ ಇಂದ ನಾನು ಈ ಮಟ್ಟಿಗೆ ಬಂದಿದ್ದೀನಿ. ಇದನ್ನ ನಾವು ಮರೆಯೋಂಗಿಲ್ಲ. ಪ್ರೈಮರಿ ಸ್ಕೂಲ್ ಮಾಸ್ತರ್ಗಳು ಯಾರಿದ್ದಾರೆ, ಇಲ್ಲಿ ಬಹಳ ಜನ ಇದ್ದಾರೆ. ಅವರಿಗೆ ಅತ್ಯಂತ ಕೃತಜ್ಞತೆಯಿಂದ ನಾನು ಸದಾ ಸ್ಮರಿಸ್ತೀನಿ. ಯಾಕಂದ್ರೆ ವಿಧಾನಸೌಧ ನೋಡ್ತೀರಾ ನೀವು, ಆ ಕೆಳಗಡೆ 20 ಅಡಿ ಫೌಂಡೇಶನ್ ಯಾರಿಗೂ ಕಾಣಿಸೋದಿಲ್ಲ. ನಿಮ್ಮ ಹುಡುಗ BSc ಗ್ರಾಜ್ಯುಯೇಟು, ಇಂಜಿನಿಯರು, ಡಾಕ್ಟ್ರು ಅಂತ ನೀವು ಅಂತೀರಾ. ಅವನು ಓದಿದ SSLC ವರ್ಗು ಓದಿದ ಶಾಲೆಯನ್ನು ಯಾರು ಹೇಳಲ್ಲ, ಯಾರು ಗುರುತಿಸೋಲ್ಲ. ಆ ಫೌಂಡೇಶನ್ ಬಿದ್ದರೆ ಮಾತ್ರ ಆ ಲೆವೆಲ್ಗೆ ಕಟ್ಟಡ ಕಟ್ಟಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನಮಗಂತೂ ಭಾಳ ಒಳ್ಳೆ ಮೇಸ್ಟ್ರುಗಳು ಸಿಕ್ಕಿದ್ರು. ನನ್ನ ಊರು ಮಾಲೂರು, ಕೋಲಾರ ಜಿಲ್ಲೆ. ಮಾಲೂರಲ್ಲಿ
ನಮಗಿದ್ದ ಮಾಸ್ತರುಗಳು ಅವ್ರು ಕೊಡ್ತಾ ಇದ್ದ ಶಿಕ್ಷೆ ನೀವು ಅನುಭವಿಸಿದ್ದೀರ ಬಿಡಿ, ಹೆಂಗೆ ಕೊಡ್ತಾ ಇದ್ರು ಶಿಕ್ಷೆ ಅಲ್ವಾ? ಅಬ್ಬಬ್ಬಬ್ಬಬ್ಬ, ಆ ಕೈ ಮೇಲೆ ಹೊಡಿತಾ ಇದ್ರು, ಮಡ್ಚಕ್ಕಾಗ್ತಿರ್ಲಿಲ್ಲ, ಅನ್ನ ಕಲ್ಸಕ್ಕಾಗ್ತಾ ಇರ್ಲಿಲ್ಲ, ಮನೆಯಲ್ಲಿ ಹೇಳೋಂಗಿಲ್ಲ ಬೇರೆ. ಈ ತರಹದ ಶಿಕ್ಷೆಗಳನ್ನು ಅನುಭವಿಸ್ತಾ ಇದ್ರು. ನಮ್ಮ ಕಾಲ ಅದು. ಅವತ್ತು ಹೊಡೆಸ್ಕೊಂಡವರೆಲ್ಲ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಹೊಡೆಸ್ಕೊಳ್ಳೋದು ಬೇಡ ಅಂದವರೆಲ್ಲ ಇನ್ನೂ ಅಲ್ಲೇ ಇದ್ದಾರೆ. ಏಕೆಂದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ಸಂಸ್ಕಾರ ಅಂತಕ್ಕಂಥದ್ದು ಬೇಕು. ನನಗೆ ಕ್ರಿಟ್ಶಾಸ್ತ್ರಿಗಳು ಅಂತ 4ನೇ ಕ್ಲಾಸಲ್ಲಿ ಮೇಷ್ಟ್ರು, ಇಲ್ಲಿ ಟೀಚರ್ಸ್ ಭಾಳ ಇರೋದ್ರಿಂದ ನೆನಪಾಗ್ತಾ ಇದೆ. ಮ್ಯಾಥಮೆಟಿಕ್ಸ್ನ ಅವರು ಡಿಕ್ಟೇಷನಲ್ಲಿ ಕೊಡೋರು ಭಾಗಾಕಾರದ ಲೆಕ್ಕ. ನಾನು 4ನೇ ಕ್ಲಾಸಲ್ಲಿದ್ದಾಗ ಅವರು ಭಾಗಾಕಾರದ ಲೆಕ್ಕ ಬರ್ಕೊಳ್ರು ಅಂತ ಡಿಕ್ಟೇಷನ್ನು, ಡಿವಿಷನ್ನು 175 ರೂಪಾಯಿಗೆ ಒಂದು ಎಮ್ಮೆ ಆದರೆ ನಮ್ಮ ಮೇಷ್ಟ್ರ ಲೆಕ್ಕ. ನಾನು ಓದ್ತಿದ್ದಾಗ ಸರ್ 175 ರೂಪಾಯಿಗೆ ಒಂದು ಎಮ್ಮೆ ಬರ್ತಾ ಇತ್ತು. ಇವತ್ತು ಗಟ್ಟಿಯಾಗಿ 4 ಲೀಟ್ರ್ ಹಾಲು ಬರೋದಿಲ್ಲ. ಅವತ್ತು 175 ರೂಪಾಯಿಗೆ ಒಂದು ಎಮ್ಮೆ ಆದರೆ 525 ರೂಪಾಯಿಗೆ ಎಷ್ಟು ಎಮ್ಮೆಗಳು ಲೆಕ್ಕ ಮಾಡಿ? ಎಷ್ಟು? 17 3s 3 is the answer. ಕರೆಕ್ಟಾಗಿ ಆಗುತ್ತದು. ನಾನು ಅವರು ಡಿಕ್ಟೇಷನ್ ಕೊಟ್ಟಾಗ ತಬ್ಬರ್ಕೊಂಡ್ಬಿಟ್ಟೆ. 150 ರೂಪಾಯಿಗೆ ಒಂದು ಎಮ್ಮೆ ಆದರೆ 525ಗೆ ಎಷ್ಟು ಅಂತ ಕಿವಿ ಹಾಕೊಂಡು ಭಾಗ ಮಾಡ್ತೀನಿ. ನಾನು ಲೆಕ್ಕ ಹೇಳ್ತಾ ಇದ್ದೆ, ನೀವು ಭಾಗ ಮಾಡ್ಬೋದು. 125 ಒಂದು ಎಮ್ಮೆ, 525 ಅಂತ 3 3 is the ಕರೆಕ್ಟ್ ಆನ್ಸರ್. ಸೊ ಹೀಗೆ 125 ಎಮ್ಮೆ ಆದರೆ 525ಗೆ ಎಷ್ಟು ಅಂತ ಕೇಳಿದ್ರು 3 ಎಮ್ಮೆ ಕರೆಕ್ಟ್ ಉತ್ತರ. ನಾನು 150ಕ್ಕೆ ಅಂತ ಬರ್ಕೊಂಡ್ಬಿಟ್ಟೆ, ಕಿವಿ ಹಾಕೊಂಡು ಭಾಗ ಮಾಡ್ತೀನಿ. ಚಿಲ್ಲರೆ ಬರ್ತಾ ಇದೆ. ಯಾವತ್ತೂ ಅಷ್ಟೇ ಎಮ್ಮೆಗಳು ಚಿಲ್ಲರೆ ಬರೋಂಗಿಲ್ಲ. ಮನುಷ್ಯರು ಚಿಲ್ಲರೆ ಬರ್ಬೋದು, ಯಾಕೆಂದ್ರೆ ಚಿಲ್ಲರೆ ಮನುಷ್ಯರು ಬಹಳ ಕಡೆ ಇರ್ತಾರೆ. ಇಲ್ಲಿ ಎಮ್ಮೆಗಳು 3.5 ಬರ್ತಿದೆ, 3.5 ಬರ್ತಾ ಇದೆ. ಎಷ್ಟು ಬಂದ್ರೆ ಬಂತೇನೋ ಉತ್ತರ? ಬಂತು ಸರ್. ಎಷ್ಟು? 3.5 ಅಂದ್ರೆ ಬಿಡ್ತಾರಾ? 3.5 ಬಂದಿದೆ. ಎಷ್ಟು ಉತ್ತರ ಅಂದ್ರು. ಸರ್ 3 ಎಮ್ಮೆ ಸರ್, ಒಂದು ಕರ ಸರ್ ಅಂದೆ. ಕರೆದ್ರು, ಬಡಿದ್ರು. ಹೀಗೆ ಆ ಚಿಕ್ಕ ವಯಸ್ಸಿನಲ್ಲಿ ಇಂಥದ್ದೆಲ್ಲ ನಾವು ಅನುಭವಿಸಿದ್ವಿ. ನಿಮಗೆ ಟಿ ಸೊಣ್ಣಪ್ಪ ಅಂತ ಒಬ್ಬ ಮಾಸ್ತರ್ ಇದ್ರು, ಕೇಳಿರ್ಬೇಕು. ಮಾಲೂರು ಟಿ ಸೊಣ್ಣಪ್ಪ ಅಂದ್ರೆ ಸುಬ್ರಹ್ಮಣ್ಯ ನಗರದಲ್ಲಿ ಕೂಡ ಅವ್ರ ಉಪನ್ಯಾಸಗಳು ನಡೀತಾ ಇತ್ತು. ನೋಡಿದ್ದೀರಿ ಯಾರಾದ್ರು? ನೋಡಿದವ್ರು ಬಹಳ ಜನ ಇದ್ದಾರೆ. ಈ ಹರಿಕತೆಗೆ ಹೆಸರುವಾಸಿ ಸ್ವರೂಪಾನಂದ ಅಂತ ಹೆಸರು. ಅವ್ರು MP ಶಂಕರ್ ಅವರ ಅನೇಕ ಸಿನಿಮಾಗಳಲ್ಲಿ ಮಾಡೋರು. ಅವ್ರು ನಮ್ಗೆ ಡ್ರಿಲ್ ಟೀಚರು, ದೇಶಭಕ್ತಿಯನ್ನು ಅರಳಿಸಿದ್ದವರು. ಆಮೇಲೆ ಸೇವಾದಳದ ಗೀತೆಗಳನ್ನು ಹೇಳ್ಕೊಟ್ಟಿದ್ದವರು. ಸೊ ಅವರು ತಮ್ಮ ಮೇಲೆ ತಾವೇ ತಮಾಷೆ ಮಾಡ್ಕೊಳ್ಳೋರು. ನಿಮಗೆ ಹೇಗೆ ಇದು ಬರುತ್ತೆ ಜೀವನದಲ್ಲಿ ಅಂದ್ರೆ, ಅವ್ರು ಸುಮಾರು 6.5 ಅಡಿ ಎತ್ತರ, ಏನ್ ಜೈಗ್ಯಾಂಟಿಕ್. ಆಟೋದಲ್ಲಿ ಕೂರಿಸ್ತಾ ಇರಲಿಲ್ಲ, ಯಾಕಂದ್ರೆ ಆಟೋದಲ್ಲಿ ಅವ್ರು ಕೂತ್ರೆ ಆ ಕಡೆ ಟೈರ್ ಪಂಚರ್ ಆಗ್ಬಿಡೋದು. ಈಗ ಆಟೋದಲ್ಲಿ ಅವ್ರು ಹತ್ತಿಸ್ತಾನೆ ಇರಲಿಲ್ಲ. ಅಂತಹ ಇವರು ನನಗೆ ಮೇಸ್ಟ್ರಾಗಿದ್ರು. 9ನೇ ಕ್ಲಾಸು, ಲಂಚ್ ಬ್ರೇಕು. ಅವ್ರ ಕೈಯಲ್ಲಿ ಒಂದು ಟಿಫನ್ ಬಾಕ್ಸ್ ಇಟ್ಕೊಂಡು ಬರ್ತಾ ಇದ್ದಾರೆ, ಹೀಗೆ. ಅದು ಆ ಶರೀರಕ್ಕೆ ಟಿಫನ್ ಬಾಕ್ಸ್ ಒಳ್ಳೆ ಆಟಿಕೆ ತರ ಕಾಣ್ತಾ ಇದೆ, ಗೊಂಬೆ ತರ ಕಾಣ್ತಾ ಇದೆ ಪುಟ್ಟದಾಗಿ. ನಾನು ಸುಮ್ಮನಿರ್ಲಾರ್ದೆ, ನಾನು ಸ್ಟೂಡೆಂಟ್ ಅಲ್ವಾ ಸರ್ ಅಂದೆ. ಏನೋ ನರಸಿಂಹು ಸರ್, ಇಷ್ಟು ದೊಡ್ಡ ಶರೀರಕ್ಕೆ ಇಷ್ಟು ಪುಟ್ಟ ಊಟದ ಡಬ್ಬಿ ಸಖತ್ ಸರ್ ಅಂದೆ. ಅದಕ್ಕೆ ಅವ್ರು, ಇದು ಊಟ ಅಲ್ಲ, ಇದು ಉಪ್ಪಿನಕಾಯಿ, ಊಟ ಜಟ್ಕಾ ಗಾಡಿಯಲ್ಲಿ ಬರ್ತಾ ಇದೆ ಅಂದ್ರು. ಹಾಗೆ ಜಟ್ಕಾ ಗಾಡಿಯಲ್ಲಿ ಊಟ ಬಂತು. ಯಾವಾಗ ಅಂದ್ರೆ, ಅವರು ಬಕಾಸುರನ ಪಾತ್ರ ಮಾಡಿದ್ರು ಒಂದು ಸಿನಿಮಾದಲ್ಲಿ. MP ಇವ್ರದ್ದು MS ರಾಮಯ್ಯ ಅವರ ಪ್ರೊಡಕ್ಷನ್ ಅದು. ಆ ಒಂದು ಸಿನಿಮಾದಲ್ಲಿ ಬಕಾಸುರನ ಪಾತ್ರ ಮಾಡಿದ ಎತ್ತಿನ ಗಾಡಿಯಲ್ಲಿ ನಾವು ಅವ್ರಿಗೆ ತಗೊಂಡೋಗಿ ಊಟ ಕೊಟ್ಟಿದ್ದು ನೆನಪಾಗ್ತಾ ಇದೆ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಟೀಚರ್ಸು, ಆ ಕಾಲದ ಟೀಚರ್ಸ್ ಇವ್ರು ಸಿಗಲ್ಲ ಸರ್. GP ರಾಜರತ್ನಂ ಅವರು ನನ್ನ ಮೇಸ್ಟರ್ ಆಗಿದ್ರು. ನಾನು ಸೆಂಟ್ರಲ್ ಕಾಲೇಜಲ್ಲಿ BSc ಆನರ್ಸ್ ಮಾಡ್ತಾ ಇದ್ದಾಗ GP ರಾಜರತ್ನಂ ಅವರು ನಡುಗ್ತಾ ಇದ್ವಿ. ಅವ್ರು ನೋಡಿದ್ರೆ ಎಷ್ಟು ಭಯ ಪಡ್ತಾ ಇದ್ವಿ. ಅದು ಬೇಕು, ಗುರು ಮತ್ತು ಶಿಷ್ಯರ ನಡುವಿನ ಸಂಬಂಧದಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಇವತ್ತು ಬಿಟ್ಟು ಹೋಗ್ತಾ ಇದೆ. ಮೇಸ್ಟ್ರು ಸೆಂಟ್ರಲ್ ಕಾಲೇಜ್ ನೋಡಿದವ್ರಿಗೆ ಗೊತ್ತಾಗುತ್ತೆ. ಈ ಮುಂದ್ಗಡೆ ಪಾರ್ಕ್ ಇದೆ, 1972 ಆ ಕಾಲದ್ದು ನಾ ಹೇಳ್ತಾ ಇರೋದು. 1972 ಅಲ್ಲಿ ಆ ಪಾರ್ಕಲ್ಲಿ ಕುತ್ಕೊಂಡು ಹುಡುಗಿ ಮಾತಾಡ್ತಾ ಇದ್ರು. 2 ಆಣೆ ಕಳ್ಳೆಕಾಯಿ ಕರ್ಚಿಪ್ನೆಲ್ಲ ಹಾಕ್ಸ್ಕೊಂಡ್ರೆ 2 ಗಂಟೆ ಹುಡುಗಿನ ಮೇಯಿಸ್ಬೋದಿತ್ತು. ಎಂಥ ಸತ್ಯಕಾಲ ಸರ್ ಅದು. ಇವತ್ತು 2 ಗಂಟೆ ಮೇಯಿಸ್ಬೇಕಾದ್ರೆ ಎಷ್ಟು ಸಾವಿರ ಬೇಕಾಗುತ್ತೆ ಅಂತ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಮೇಸ್ಟ್ರು ನೋಡಿದ್ರು, ಹುಡುಗ ಯಾವುದೋ ಪಾಪ ಹುಡುಗಿ ಜೊತೆಲಿ ಮಾತಾಡ್ತಾ ಕೂತಿದ್ದಾನೆ, ಕಳ್ಳೆಕಾಯಿ ತಿಂತಾ ಇದ್ದಾನೆ. ಮೇಸ್ಟ್ರು ಬಂದರು, ಈ ರಾಜರತ್ನಂ ಅವರು. ಅವನು 10 ನಿಮಿಷ ಲೇಟಾಗಿ ಬಂದ. ಯಾಕೋ ಮರಿ ಲೇಟು ಅಂದ. ಸರ್ ಬಸ್ ಮಿಸ್ ಆಯ್ತು ಸರ್,
ಸುಳ್ಳು, ಬಸ್ ಮಿಸ್ ಆಯ್ತು ಅಂತ ಸುಳ್ಳು ಹೇಳ್ದ. ಇವ್ರು ನೋಡಿದ್ದಾರೆ ಅಲ್ಲಿ ಕೂತಿರೋದು. ಮಾರನೇ ದಿನ ಮತ್ತೆ ಕಳ್ಳಕಾಯಿ ತಿಂತಾ ಇದ್ದಾನೆ, 10 ನಿಮಿಷ ಲೇಟು. ಯಾಕೋ ಮರಿ ಲೇಟು ಸರ್, ಬಸ್ಸು ಮಿಸ್ ಆಯ್ತು ಸರ್. ಮೂರನೇ ದಿನ ಮತ್ತೆ ಅದೇ ಉತ್ತರ. ಅವನ್ನ ಕರೆಸಿ ಒಂದ್ಸಲ ಹೆಂಗೆ ಉಪದೇಶ ಮಾಡೋದಂದ್ರೆ, ನೋಡು ಚಿಕ್ಕ ವಯಸ್ಸು ನಿನಗೆ, ಒಂದು ಬುದ್ಧಿ ಮಾತು ಹೇಳ್ತೀನಿ ಕೇಳಿಸ್ಕೊ, ಯಾವತ್ತಷ್ಟೇ ಬಸ್ಸನ್ನ ಮಿಸ್ ಮಾಡ್ಕೋಬಾರ್ದು, ಮಿಸ್ಸನ್ನ ಬಸ್ ಮಾಡ್ಕೋಬಾರ್ದು. ಒಂದು ನೋಡಿ ಎಷ್ಟು ಚೆನ್ನಾಗಿದೆ. ಹೀಗೆ ಅವರು, ನಾನು ಸೆಂಟ್ರಲ್ ಕಾಲೇಜಲ್ಲಿ ಓದ್ತಾ ಯಾವತ್ತೂ ಎಲ್ಲ ಮೇಸ್ಟ್ರು ಅಂದಾಗ ಇವೆಲ್ಲ ನೆನಪಾಗ್ತಾ ಇದೆ. ಎಲ್ಲೂ ಹೇಳದೇ ಇರೋ ವಿಷಯಗಳು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಆ ಸೆಂಟ್ರಲ್ ಕಾಲೇಜ್ ಹಿಂದೆ ಆ ಕೆಂಪು ಬಿಲ್ಡಿಂಗ್ ಇವತ್ತು ಇದೆ, ಅದು ಫಿಸಿಕ್ಸ್ ಲ್ಯಾಬ್, ಅದು ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ಅದು ನಿಮಗೆ ಕಾಣೋದು. ಅದರ ಹಿಂದೆ ಪ್ಯಾಲೇಸ್ ರೋಡ್ ಅಂತ ಇದೆ, ಅಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಎಲ್ಲ ಬರುತ್ತಲ್ಲ. ಈ ಮೌಂಟ್ ಕಾರ್ಮಲ್ ಕಾಲೇಜ್ ಹುಡುಗಿರನ್ನ ತುಂಬಿಕೊಂಡು ಹೋಗ್ತಕ್ಕಂತಹ ಗಾಡಿ ಅಲ್ಲೇ ಬರ್ತದೆ. 1972 ಅಂದ್ರೆ ಲೆಕ್ಕ ಹಾಕಿ ಹೇಳ್ತಾ ಇರೋದು 50-60 ವರ್ಷಗಳ ಹಿಂದಿನ ಕತೆ, ತುಂಬ ಹಳೆ ಕತೆಗಳಿವೆಲ್ಲ. ಆ ಕಾಲದಲ್ಲಿ 70s ಅಲ್ಲಿ ಎಲ್ಲ ವೆಹಿಕಲ್ಸು ಒಂದೇ ಥರ ಇರೋದು, ಒಂಥರ ಮೂತಿ ಇರೋದು. ಬಸ್ಗಾಗಲಿ ವ್ಯಾನ್ಗಾಗಲಿ ಏನಕ್ಕೆ ಆದ್ರೂ ಕೂಡ ಒಂಥರ. ಈ ನಾಯಿ ನಡ್ಕೊಂಡು ಹೋಗೋ ವ್ಯಾನು ಕೂಡ ಹಂಗೆ ಇರೋದು, ಕುರಿನ ತುಂಬ್ಕೊಂಡು ಹೋಗೋ ವ್ಯಾನು ಹಂಗೆ ಇರೋದು, ಶಾಲಾ ಮಕ್ಕಳನ್ನ ತುಂಬ್ಕೊಂಬರೋ ವ್ಯಾನು ಕೂಡ ಹಂಗೆ ಇರೋದು, ಒಂದೇ ಥರ ಇರೋದು ಕಾಲದಲ್ಲಿ. ಆ ಮೌಂಟ್ ಕಾರ್ಮಲ್ ಕಾಲೇಜು ವ್ಯಾನು ತುಂಬಿಕೊಂಡು ನಮ್ಮ ಕಾಲೇಜು ಹಿಂದೆನೇ ಹೋಗೋದು, ನಾವು ಫಿಸಿಕ್ಸ್ ಲ್ಯಾಬಿಂದ ಮೇಲ್ಗಡೆಯಿಂದ ಕಾಣೋದು. ಆ ವ್ಯಾನ್ ಪಾಸ್ ಆಗೋವಾಗ ಹೆಣ್ಮಕ್ಳಿಗೆ ಸುಮ್ಮನೆ ಹಿಂಗೆ ಟಾಟಾ ಮಾಡ್ತಿದ್ದು ವಯಸ್ಸದು 70. ಆಗ ನಮ್ಗೆ ಇನ್ನೂ 18-20 ವರ್ಷ. ಟಾಟಾ ಮಾಡಿದ್ರೆ ಒಂದೇ ಒಂದು ವಾಪಸ್ ಉತ್ತರ ಬರ್ತಾ ಇರ್ಲಿಲ್ಲ ಆ ಕಡೆಯಿಂದ, ಇಲ್ವೇ ಇಲ್ಲ. ಯಾವ್ದಾದ್ರು ಒಂದು ಹುಡುಗಿ ಹಿಂಗೆ ತಲೆ ಬಾಚ್ಕೊಳಕ್ಕೆ ಹಿಂಗಂದ್ರೆ ಓ ಟಾಟಾ ಮಾಡಿದ್ಲು ಅಂತ ಅವ್ರು ತಿಳ್ಕೊಳ್ತಾ ಇದ್ವಿ. ಅದಕ್ಕೆ ನಾಯಿ ಗಾಡಿ ಅಂತ ಹೆಸರಿಟ್ಟಿದ್ರು. ನಡೆದ ಘಟನೆ ಇದು. ನಾಯಿ ಗಾಡಿ ಬಂತು ಅಂದ್ರೆ ಸಾಕು, ಎಲ್ಲ ಕಿಟಕಿಗಳ ಹತ್ರ ನಿಂತು ಬಿಡೋರು. ಅಲ್ಲಿ 3 ಕಿಟಕಿ ಇದೆ, ದೊಡ್ಡದು ಕಿಟಕಿ. ಯಾವ ಸೈಜ್ ಇರುತ್ತೆ ಅಂದ್ರೆ ಬಾಗ್ಲು ಯಾವುದು ಕಿಟಕಿ ಯಾವುದು ಗೊತ್ತಾಗಲ್ಲ. 3 ಕಿಟಕಿ ಹಂಚ್ಕೊಂಡ್ಬಿಟ್ಟಿದ್ರು, 24 ಜನ. ಆ ಕಡೆ ನಾಯಿ ಗಾಡಿ ಪಾಸ್ ಆಯ್ತು. ನಾಯಿ ಗಾಡಿ ಬಂತು, ಎಲ್ಲ ಹೋಗಿ ನೋಡ್ತಾ ಇದ್ರು. ರಾಜರ್ ತಮ್ಮಂದು ಕೂತಿದ್ದಾರೆ ಕ್ಲಾಸಲ್ಲಿ, ನೋಡ್ತಾ ಇದ್ದಾರೆ. ಹುಡುಗರೆಲ್ಲ ನಾಯಿ ಗಾಡಿ ನೋಡ್ಬಿಟ್ಟು ಬಂದು ಕೂತ್ಕೊಂಡ್ರು. ಮೇಷ್ಟ್ರು ಬರ್ತಾರೆ ಅಂತ ಗೊತ್ತೇಳಿ, ಏನದು ಅಂದ್ರು. ಎಲ್ಲ ಸುಮ್ಮನೆ ಇದ್ರು. ಏನ್ ನೋಡ್ತಾ ಇದ್ದಿದ್ದು? ಯಾರು ಮಾತಾಡ್ಲಿಲ್ಲ. ನೀವು ಹೇಳೋವರೆಗೂ ಪಾಠ ಮುಂದುವರಿಯಲ್ಲ, ಪಾಠ ಶುರು ಮಾಡಲ್ಲ ಹೇಳಿ. ಒಬ್ಬ ಧೈರ್ಯ ಮಾಡಿ, ನಾಯಿ ಗಾಡಿ ಸರ್ ಅಂದ. ತಕ್ಷಣ GP ರಾಜರತ್ನಮ್ಮ ಹೇಳಿದ್ದು, ಹೌದು ಗಾಡಿ ಅಲ್ಲಿ, ನಾಯಿಗಳು ಇಲ್ಲಿ ಇದ್ರು. ಹೆಂಗೆ ಬೈಯೋದು ಅಂದ್ರೆ ಹಂಗೆ ಬೈಬೇಕು ಸರ್. ಅದೇ ಕಡೆ ಮತ್ತೆ ನಾವು ಯಾರು ಕೂಡ ಬಾಗ್ಲ ಹತ್ರ ಕಿಟಕಿ ಹತ್ರ ನಿಲ್ತಾ ಇರ್ಲಿಲ್ಲ. ಹಾಗೆ ಒಂದು ಎಜುಕೇಟಿವ್ ಎಲಿಮೆಂಟ್ ಇಟ್ಟು ಬೈಯೋರು, ಅದು ನಮ್ಮ ಮೇಸ್ಟ್ರುಗಳ ಒಂದು ವಿಶೇಷತೆ. ಆ ದಿನಗಳೆಲ್ಲ ಹೋಯ್ತದು. ಇವತ್ತೇನಿದ್ರು ಕನಸು. BM ಶ್ರೀಕಂಠೆ ಅವರು ಅಂತೆ, BM ಶ್ರೀ ಅವರು ರನ್ನನ ಗದಾಯುದ್ಧವನ್ನ ಇಂಗ್ಲೀಷಲ್ಲಿ ಮಾಡೋರು. ಕನ್ನಡ ಹಳೆಗನ್ನಡ ಅದು ಇಂಗ್ಲೀಷಲ್ಲಿ ಮಾಡೋರು. ಏನು ಸರ್, ಕ್ಯಾನ್ ಯು ಬಿಲೀವ್ ಇಟ್? ಅಂತಹ ಮಾಸ್ತರುಗಳಿದ್ದ ಕಾಲ ಒಂದಿತ್ತು. ನಿಮ್ಮ ಅದೃಷ್ಟ, ನಿಮಗೆ ಒಳ್ಳೆ ಮೇಸ್ಟ್ರುಗಳು ಸಿಕ್ಕಿದ್ದಾರೆ. ಒಪ್ಕೊಳ್ತೀರಲ್ಲ, ಮೇಸ್ಟ್ರುಗಳು ಸಿಕ್ಕಿದ್ದಾರೆ. ನೀವು ಅಷ್ಟೇನೆ, ನಿಮ್ಮ ಆಫೀಸುಗಳಲ್ಲಿ ಕೆಲಸ ಮಾಡೋಂಥ ಜಾಗದಲ್ಲಿ ಒಳ್ಳೆಯ ಸರ್ವಿಸನ್ನು ಕೊಟ್ಟಿದ್ದೀರಾ. ದಿನಗಳು ಡಿಟೋರಿಯೇಟ್ ಆಗ್ತಾ ಇದೆ. ಅಂದಿನ ದಿನಗಳು ಮತ್ತೆ ಇವತ್ತು ಬರೋದಿಲ್ಲ. ಹೀಗಾಗಿ ನಿವೃತ್ತರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಅತ್ಯಂತ ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ನಿಮಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ನಿಮ್ಮ ಚಪ್ಪಾಳೆ ನೋಡಿ ಕೊಡ್ತಾ ಇದ್ದೀನಿ. ವೆರಿ ಗುಡ್ ಸರ್ವಿಸ್ ಯು ಗಿವನ್ ಟು ದ ಸೊಸೈಟಿ. ಕರೋನಾ ಟೈಮಲ್ಲಿ ಮಾತ್ರ 3 ವರ್ಷ ನೀವು ಇಲ್ಲಿ ನಿಲ್ಸಿದ್ರಿ. ಉಳಿದ ಎಲ್ಲ ವರ್ಷಗಳು, ಎಲ್ಲ ತಿಂಗಳುಗಳು ಇಲ್ಲಿ ನಡೆಸಿ 3 ತಿಂಗಳೇನೋ ನಿಂತಿತ್ತು ಅಂತ ರುದ್ರೇಗೌಡರು ಹೇಳಿದ್ರು. ಹೌದು, ಕರೋನಾ ಟೈಮಲ್ಲಿ ಏನಾಯ್ತು, ಸ್ತಬ್ಧ ಹೋಯ್ತು ಎಲ್ಲ ಕಡೆ. ಎಂಥದ್ದು ಸರ್ ಆಗ ಕರೋನಾ, ಈ ಜಗತ್ತೇ ಕಂಡು ಕೇಳರಿಯದ ಒಂದು ಭಯಂಕರವಾದ ಜಾಡ್ಯ ಅದು. ಇಡೀ ಪ್ರಪಂಚಾದ್ಯಂತ ರಸ್ತೆಗೆ ಇಳಿದ್ರೆ ಪೊಲೀಸ್ ಹೊಡೆಯೋರು, ಜ್ಞಾಪಕ ಇದೆಯಲ್ಲ. ಆಗ ಲಾಕ್ಡೌನ್ ಅಂತಂದು ಹಬ್ಬದ ದಿನ ಅದನ್ನ 2020ರಲ್ಲಿ ಡಿಕ್ಲೇರ್ ಮಾಡಿದ್ರು. ಲಾಕ್ಡೌನ್ ಇಡೀ ಭಾರತ. ಯಾವ ಹಬ್ಬ ಅದು? ಯಾವುದು? ಯುಗಾದಿ ಹಬ್ಬದ ದಿನನೇ ನಿಮಗೆ ಲಾಕ್ಡೌನ್ ಆಯ್ತು. ರಸ್ತೆಗೆ ಬರಬಾರ್ದು ಅಂತ ಆಯ್ತು. ರಸ್ತೆಗೆ ಬಂದ್ರೆ ಹೊಡೆಯೋರು. ಪೇಪರು ಮತ್ತು ಹಾಲು ಬಿಟ್ಟು ಇನ್ಯಾರು ಓಡಾಡಂಗೆ ಇಲ್ಲ, ಹಂಗಿತ್ತು. ಎಂತಹ ದಿನಗಳು, ಕಠಿಣ ದಿನಗಳು. ಆ ದಿನಗಳಲ್ಲಿ ಭಾಳ ರಸ್ತೆಗೆ ಹೋಗಿ ಬಡಿಸ್ಕೊಂಡವರು. ಪೊಲೀಸರು ಅಷ್ಟೇನೆ, ಅವ್ರಿಗೊಂದು ಅವಕಾಶ ಅಲ್ವಾ, ಬಂದ್ರೆ ಬಡಿಯೋದು. ಅವ್ರಿಗೂ ಇರುತ್ತಲ್ಲ ತೆವಲು, ಹೊಡಿಬೇಕು ಅಂತ. ಎಲ್ಲರಿಗೂ ಹೊಡೆದಿದ್ದಾರೆ, ಅದು ತಪ್ಪಿಸ್ಕೊಂಡವರೇ ಇಲ್ಲ. ನನಗೂ ಒಂದ್ಸಲ ಏನಾಯ್ತು ಅಂದರೆ, ನಮ್ಮ ಮನೆಯವರು ಸುಮ್ಮನಿರ್ಲಾರ್ದೆ ಇವತ್ತೊಂದು ಎಕ್ಸ್ಟ್ರಾ 1 ಲೀಟ್ರ್ ಹಾಲು ಬೇಕು, ಹೋಗಿ ತಗೊಂಬನ್ನಿ ಅಂದರು.
ಅಲ್ಲೇ ಮೂಲೆಯಲ್ಲಿ ಫುಟ್ಪಾತ್ ಮೇಲೆ ಮಾಡ್ತಾರೆ ಹೋಗ್ರಿ. ಮನೆ ಮುಂದೆ ಇಬ್ಬರು ಪೊಲೀಸ್ ಇದ್ದಾರಮ್ಮ ನಾವು ಹೋಗಲ್ಲ ಅಂದೆ. ಏನು ಮಾಡಲ್ಲ ಹೋಗಿ, ಇಲ್ಲಿ ಹತ್ರದಲ್ಲೇ ಅಲ್ವಾ, ಒಂದ್ ವೇಳೆ ಹಿಡ್ಕೊಂಡ್ರೆ ಹಾಸ್ಯ ಸಾಹಿತ್ಯ ಅಂತ ಹೇಳಿ ಬಿಟ್ಬಿಡ್ತಾರೆ ಅಂದ್ರು. ನಾನು ಹೋದೆ, ಪೊಲೀಸ್ ದೂರದಲ್ಲಿದ್ರು, ಹೋದೆ ಹಾಲ್ ತಗೊಂಡು ಬರ್ತಾ ಇದ್ದೀನಿ, ಪೊಲೀಸ್ ಕೈಗೆ ಸಿಗಾಕ. ಇದು ಲೇಖನದಲ್ಲೂ ಬಂದಿತ್ತು. ಪೊಲೀಸ್ ಬಂದಿದ್ದು, ಲಾಕ್ಡೌನ್ ಇದೆ ಅಂತ ಗೊತ್ತಿಲ್ವೇನ್ರಿ, ಯಾಕ್ರಿ ಬಂದಿರೋ ರಸ್ತೆಗೆ ಒಂದು ಬಿಟ್ರು, ಜೋರಾಗಿ ಒಂದ್ಬಿಟ್ರು. ತಕ್ಷಣ ನಾನು ಹಾಸ್ಯ ಸಾಹಿತಿ ಸರ್ ಅಂದೆ. ಇವ್ರು ಹೇಳಿದ್ರಲ್ಲ ಅವರು, ಕರೋನಾ ಬಂದು ಜನ ಸಾಯ್ತಾ ಇರುವಾಗ ಹಾಸ್ಯ ಮಾಡ್ತೀರಾ ನೀವು ಅಂತ ಇನ್ನೊಂದು ಕೊಟ್ಟರು ಅವರು. ಎರಡು ಏಟು ತಿಂದು ಮನೆ ಒಳಗಡೆ ಬಂದು ಹಿಂಗಾಯ್ತು ಅಂತ ಹೇಳಿದೆ ಅವ್ರಿಗೆ. ನೀ ಹಾಲ್ ತರಕ್ಕೆ ಅಂತ ಕಳಿಸ್ತಿ, ಎರಡು ಏಟು ಬಿತ್ತು ಪೊಲೀಸಿಂದ ಅಂದ್ರೆ ಅವ್ರು ಏನು ಹೇಳ್ಬೇಕು, ನಂಗೆ ಗೊತ್ತಿತ್ತು ರೀ ಪೊಲೀಸ್ ಹೊಡಿತಾರೆ ಅಂತ, ಅದಕ್ಕೆ ತಾನೇ ನಿಮ್ಮನ್ನು ಕಳಿಸಿದ್ದು. ನೋಡಿ ನಮ್ಮ ಕೈಲಿ ಆಗದೆ ಇರೋದು ನೀನು ಇನ್ನೊಬ್ಬರ ಕೈಲಿ ಹೆಂಗೆ ಮಾಡಿಸ್ಕೋತಾರೆ ಅಂತ. ಆ ವರ್ಷ ಇದು 2020 ನವೆಂಬರ್ ಮಯೂರದಲ್ಲಿದೆ. ಈಗ ನಾನು ಮುಂದೆ ಹೇಳ್ತಕ್ಕಂಥ ಘಟನೆ. ಆನ್ಲೈನ್ ಸನ್ಮಾನ ಅಂತ ಲೇಖನದ ಹೆಸರು. ಲಂಡನ್ನಲ್ಲಿ ನನಗೆ ಭಾಷಣ ಇತ್ತು. ಯುಗಾದಿಗೆ ಚೀಫ್ ಗೆಸ್ಟ್ ಆಗಿ ಹೋಗಿ ಭಾಷಣ ಮಾಡಬೇಕು ಅಂತ ನಾನು ಒಪ್ಕೊಂಡಿದ್ದೆ, ಎಲ್ಲ ಆಯಿತು. ಅನ್ಫಾರ್ಚುನೇಟ್ಲಿ ನಮಗಿಂತ ಮುಂಚೆ UK ಅಟ್ಯಾಕ್ ಆಗೋಯ್ತು. ಫೆಬ್ರವರಿ ತಿಂಗಳಲ್ಲೇ ಲಾಕ್ಡೌನ್ ಆಗೋಯ್ತು ನಮಗಿಂತ ಮುಂಚೆ. ಆಗೇನಾಯ್ತು, ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಯಿತು. ನಾನು ಕಾಯ್ತಾ ಇದ್ದೀನಿ ಲಂಡನ್ಗೆ ಹೋಗಿ ಭಾಷಣ, ಅದಕ್ಕೆ ಮುಂಚೆನೂ ಹೋಗಿದ್ದೀನಿ, ಬಟ್ ಅದು ವಿಶೇಷ ಅವಕಾಶ, ಯುಗಾದಿ ಹಬ್ಬದ ಸಂದರ್ಭ, ಯುಗಾದಿ ದಿನವೇ ಅಲ್ಲಿ ಭಾಷಣ. ಆಗ ಅಲ್ಲಿಂದ ಫೋನು, ಅಧ್ಯಕ್ಷರು, ಕ್ಷಮಿಸಿ ಸರ್ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ, ನಿಮ್ಮನ್ನು ಕರ್ಸ್ಕೊಳಕ್ಕಾಗ್ತಾ ಇಲ್ಲ, ನಿಮ್ಮ ಹಾಸ್ಯ ಭಾಷಣ ಕೇಳಬೇಕು ಅಂತ ಇದ್ವಿ, ನಿಮಗೆ ಸನ್ಮಾನ ಮಾಡಬೇಕು ಅಂತ ಇದ್ವಿ, ಏನೂ ಆಗ್ತಾ ಇಲ್ಲ ಸರ್ ಅಂದಾಗ ನಾನು ರೇಗ್ಬಿಟ್ಟೆ. ಏನ್ರಿ ನಿಮಗೋಸ್ಕರವಾಗಿ ನಾನು ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ದಿನಗಳನ್ನ, ಹೀಗಾಯ್ತು ಅಂತ. ಇಲ್ಲವೇ ಇಲ್ಲ ಸರ್ ಫ್ಲೈಟ್ಸು, ಮತ್ತು ಏನು ಬೇರೆ ಏನು ವ್ಯವಸ್ಥೆ ಇದೆ ಸರ್, ನಿಮ್ಮ ಭಾಷಣನೂ ಇರುತ್ತೆ, ನಿಮ್ಮ ಸನ್ಮಾನನೂ ಇರುತ್ತೆ ಸರ್ ಅಂದೆ. ಹೆಂಗಿರುತ್ತೆ, ಎಲ್ಲ ಆನ್ಲೈನು ಸರ್ ಅಂದರು. ಅದು ಆನ್ಲೈನ್ ಸನ್ಮಾನದ ಲೇಖನ ಅವಲೇ ಬರೆದಿದ್ದು ನಾನು. ನಡೆದ ಘಟನೆ ಯಥಾವತ್ತಾಗಿ ಹೇಳ್ತೀನಿ. ಯುಗಾದಿ ಹಬ್ಬದ ದಿನ ಲಂಡನ್ನಿನ ಕನ್ನಡ ಸಂಘದಲ್ಲಿ 5 ಜನ ಆಫೀಸ್ ಬೇರರ್ಸ್, 5 ಜನ ಮೇಲೆ ಸೇರಂಗಿಲ್ಲ, 5 ಜನ ಸೇರಿದ್ದಾರೆ. ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ, ಉಪಾಧ್ಯಕ್ಷರು, ಇನ್ನೊಬ್ರು, 5 ಜನ. ಉಳಿದವರೆಲ್ಲ ಅವರವ್ರ ಮನೆಗಳಿಂದ ಲಾಗಿನ್ ಆಗಿದ್ದಾರೆ. ಅವರವ್ರ ಮನೆಗಳಿಂದ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರಲ್ಲಿ ಅಥವಾ ಮೊಬೈಲಲ್ಲಿ ಲಾಗಿನ್ ಆಗಿದ್ದಾರೆ. ನಮ್ಮ ಮಲ್ಲೇಶ್ವರದಲ್ಲಿ ನನ್ನ ಮನೇಲಿದ್ದೀನಿ, ನಾನು ಚೀಫ್ ಗೆಸ್ಟು, ಹೋಗಂಗಿಲ್ಲ. ಸರಿ, ಇದಾಯಿತು, ಪ್ರಾರ್ಥನೆ ಆಯಿತು, ಇನ್ನೊಂದಾಯಿತು, ಪರಿಚಯ ಆಯಿತು, ಎಲ್ಲ ಆಯಿತು. ಅವರು ಲಂಡನ್ನಲ್ಲಿ ಅನೌನ್ಸ್ ಮಾಡಿದ್ರು, ಈಗ ನೀವೆಲ್ಲ ಕಾಯ್ತಾ ಇರ್ತಕ್ಕಂಥ MS ನರಸಿಂಹಮೂರ್ತಿ ಹಾಸ್ಯ ಭಾಷಣ ಅಂದರು. ಹಾಸ್ಯ ಭಾಷಣ ಮಲ್ಲೇಶ್ವರದಲ್ಲಿ ನನ್ನ ಮನೆಯಲ್ಲಿ ಮಾಡಬೇಕು, ಲಂಡನ್ನಲ್ಲಿ ಕೇಳ್ತಾರೆ 300 ಜನ. ಅಲ್ಲ, ಹಾಸ್ಯ ಭಾಷಣ ಮಾಡೋಕ್ಕೆ ಜನ ಬೇಕು ಸರ್. ಜನ ಇಲ್ಲ ಅಂದರೆ ಏನು ಮಾಡ್ತೀರಾ ಹಾಸ್ಯ ಭಾಷಣ? ಒಂದು ಪ್ರತಿಕ್ರಿಯೆ ಇಲ್ಲ ಅಂದರೆ ನಿಮ್ಮ ಕೈಲಿ ಸಾಧ್ಯವೇ ಇಲ್ಲ. ಹಾಸ್ಯಕ್ಕೆ ಆಗಲಿ ಅಥವಾ ಪ್ರೀತಿಗೆ ಆಗಲಿ ಇನ್ನೊಬ್ಬರು ಬೇಕೇ ಬೇಕು, ಒಪ್ತಿರಲ್ಲ? ಸೊ ಹೀಗಿರುವಾಗ ಹಾಸ್ಯ ಭಾಷಣ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನಾನು ಹಾಸ್ಯ ಭಾಷಣ ಶುರು ಮಾಡಬೇಕು. ಎದುರುಗಡೆ ಒಬ್ಬರಾದ್ರೂ ಬೇಕು ಅಂತ ನಮ್ಮ ಮನೆಯವ್ರನ್ನ ಕರೆದೆ, ಬಂದು ಎದುರುಗಡೆ ಕೂತ್ಕೊಂಡು ನಗ್ತಾರಮ್ಮ ಅಂತ. ಹೋಗ್ರಿ, ನಾ ಬರೋಲ್ಲ, ಬೇಜಾರು ಅಂದರು. ಅವ್ರು ಬರಲಿಲ್ಲ. ಸರಿ ಅಂತ ನಾನು ಬಾಗಿಲು ಹಾಕ್ಕೊಂಡೊಬ್ಬನೇ 40 ನಿಮಿಷ ಟೈಮ್ ಕೊಟ್ಟಿದ್ರು, ಹಾಸ್ಯ ಭಾಷಣ ಮಾಡಿದೆ. ಭಾಷಣ ಮುಗಿಸ್ದೆ ನೋಡಿ, ಅಲ್ಲಿಂದ ಫೋನ್ ಬರ್ತಾನೆ ಇತ್ತು ರೆಗ್ಯುಲರ್ ಆಗಿ. ಅಧ್ಯಕ್ಷರು ಫೋನ್ ಮಾಡಿ, ಸರ್ ತುಂಬ ಚೆನ್ನಾಗಿತ್ತು ಸರ್ ನಿಮ್ಮ ಭಾಷಣ, ಒಟ್ಟು 300 ಜನ ಲಾಗಿನ್ ಆಗಿದ್ರು ಸರ್ ಭಾಷಣ ಕೇಳಕ್ಕೆ. ನಮ್ಮ ಇಡೀ UK-ನಲ್ಲಿ, ಲಂಡನ್ನಿನ ಬೇರೆ ಬೇರೆ ಭಾಗಗಳಲ್ಲಿ 300 ಜನ ಲಾಗಿನ್ ಆಗಿದ್ರು ಸರ್. 280 ಜನ ನಕ್ಕಿದ್ದಾರೆ ಸರ್, ಮೆಸೇಜ್ ಕಳಿಸಿದ್ದಾರೆ ಸರ್. ಅದು ಖುಷಿ ಆಯ್ತು ನನಗೆ. 280 ಜನ ನಕ್ಕಿದ್ದಾರೆ ಅಂದರೆ ನಾ ಅಲ್ಲಿಗೆ ಸುಮ್ಮನೆ ಇರ್ಬೋದಿತ್ತು. ಇನ್ನು 20 ಜನ ಯಾಕೆ ನಗಲಿಲ್ಲ ಅಂದೆ ನಾನು. ಇಲ್ಲ ಸರ್, ತುಂಬ ಬ್ಯುಸಿ ಇದ್ದಾರೆ ಅಂತ, ಅವ್ರು ನಾಳೆ ನಗ್ತಾರಂತೆ ಸರ್ ಅಂದರು. ಸೊ ಇರಲಿ ಬಿಡಿ ಅಂತ. ಸೊ ಈವರೆಗೆ ನಮ್ಮನ್ನು ರಂಜಿಸಿದ CMS ನರಸಿಂಹಮೂರ್ತಿ ಇದೀಗ ಅದ್ದೂರಿ ಸನ್ಮಾನ ಅಂದರು. ನಂಗೆ ಗಾಬರಿ ಆಗೋಯ್ತು. ನಾನು ಮಲ್ಲೇಶ್ವರದಲ್ಲಿ ಇದ್ದೀನಿ, ಲಂಡನ್ನಲ್ಲಿ ಸನ್ಮಾನ ಹೆಂಗೆ ಮಾಡ್ತಾರೆ ಅಂತ ನೋಡಿದ್ರೆ ದೊಡ್ಡದೊಂದು ಫೋಟೋ ತಂದಿಟ್ರು ಟೇಬಲ್ ಮೇಲೆ. ನರಸಿಂಹಮೂರ್ತಿ ಇದೀಗ ಶಾಲು ಅರ್ಪಣೆ ಅಂದರು. ಫೋಟೋಗೊಂದು ಶಾಲು ಹಾಕಿದ್ರು. ನರಸಿಂಹಮೂರ್ತಿಯವ್ರಿಗೆ ನೀವು ಭಾಳ ಮುಂದೆ ಹೊರಟೋದ್ರಿ. ನರಸಿಂಹಮೂರ್ತಿಯವ್ರಿಗೆ ಪೇಟಾರ್ಪಣೆ ಅಂದರು. ಪೇಟಾನು ಇಟ್ಟರು. ಅಲ್ಲಿಗೆ ಬಿಡಬೇಕಾಯ್ತು, ಬಿಡಲಿಲ್ಲ. ಇವರಾಗಲೇ ಗೆಸ್ ಮಾಡ್ದಂಗೆ ಇದು ಲೇಖನದಲ್ಲೂ ಬಂದಿದೆ, ನನ್ನ TV ಭಾಷಣದಲ್ಲೂ ಬಂದಿದೆ. ನರಸಿಂಹಮೂರ್ತಿಗೆ ಈಗ ಹಾರ ಅರ್ಪಣೆ ಅಂದ್ಬಿಟ್ರು. ಆ ಫೋಟೋಗೆ ಹಾರ ಹಾಕೇ ಬಿಟ್ರು ಸರ್. ತನ್ನ ಫೋಟೋಗೆ ಹಾರ ಬಿದ್ದಿದ್ದನ್ನ ತಾನೇ ನೋಡಿದ ಜಗತ್ತಿನ ಏಕೈಕ ವ್ಯಕ್ತಿ ಅಂದ್ರೆ ಅದು ನಾನೇ. ಏನಪ್ಪ ಇದು ಗತಿ ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ಅಲ್ಲಿಂದ ಅವ್ರು ಫೋನ್ ಮಾಡಿ, ಸರ್ ಎವ್ರಿಥಿಂಗ್ ಇಸ್ ಓಕೆ ಸರ್, ಲ್ಯಾಪ್ಸಸ್ ಇಫ್ ಎನಿ ಪ್ಲೀಸ್ ಟೆಲ್ ಅಂದರು. ಇಲ್ಲ ಹಾಗೇನಿಲ್ಲ, ಐ ಆಮ್ ನಾಟ್ ಫಿಸಿಕಲಿ ಅವೈಲಬಲ್. ಹೀಗಾಗಿ ನೀವು ಫೋಟೋ ತಂದಿಟ್ರಿ, ಶಾಲ್ ಹಾಕಿದ್ರಿ, ಪೇಟ ಹಾಕಿದ್ರಿ,
ಹಾರ ಹಾಕಿದ್ರೆ ಎವ್ರಿಥಿಂಗ್ ಇಸ್ ಓಕೆ ಅಂದೆ. ಲ್ಯಾಬ್ಸ್ ಇದ್ರೆ ಹೇಳಿ ಸರ್ ಅಂತ ನಾನು ಹೇಳೇ ಬಿಟ್ಟೆ. ಆ ಫೋಟೋ ಮುಂದೆ 2 ಊದಿನ ಕಡ್ಡಿ ಹಚ್ಚಿಟ್ಬಿಡಿ, ಕಂಪ್ಲೀಟ್ ಆಗುತ್ತೆ ಅಂದೆ. ಅವ್ರು ಜೋರಾಗಿ ನಕ್ಕರು. ಅದಾದ 3-4 ತಿಂಗಳ ನಂತರ ನಮ್ಮ ಮಲ್ಲೇಶ್ವರದ ಮನೆಗೆ ಬಂದು ಮನೆಯಲ್ಲೇ ಸನ್ಮಾನ ಮಾಡಿ ಆ ಹಣ್ಣು ಹಂಪಲು ಒಂದು ಫಲಕ ಕೊಟ್ಟು ಒಂದು ಸ್ವೆಟರ್ ಕೊಟ್ಟು ಹೋದ್ರು. ಅಂದರೆ ಅವರ ಪ್ರೀತಿ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಇಂತಹ ಎಡವಟ್ಟುಗಳಾಗುತ್ತೆ. ಇದನ್ನೆಲ್ಲ ನಾವು ಕಂಡಿದ್ದೀವಿ, ಈ ಜನ್ರೇಷನ್ ಕಂಡಿದೆ. ಇದು ಎಲ್ಲರಿಂದ ಸಾಧ್ಯ ಇಲ್ಲ. ಅದನ್ನು ಹೇಳ್ತಾ ಇದ್ದೀನಿ. ಒಂದು, ನಾನು ಸೀನಿಯರ್ ಸಿಟಿಸನ್ಸ್ ಇಲ್ಲಿ ಇರೋದ್ರಿಂದ ನಾನು ಹೇಳೋದು, ಸಂಬಂಧಗಳು ಕಡಿಮೆ ಆಗ್ತಾ ಇದೆ, ಈಗ ಬಿಟ್ಟು ಹೋಗ್ತಾ ಇದೆ. ನಮ್ಮ ಕಾಲದಲ್ಲಿ ಹೇಗಿತ್ತು ಸಂಬಂಧಗಳು ಯೋಚನೆ ಮಾಡಿ. ನಾನು ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಆಗಲಿ ತಾತ ಆಗಲಿ ಮನೆಗೆ ಬರ್ತಾರೆ ಅಂದರೆ ಏನು ಆನಂದ ಯೋಚನೆ ಮಾಡಿ. ನಿಮ್ಮ ಅಜ್ಜಿ ತಾತನ ನೀವು ಕಲ್ಪನೆ ಮಾಡ್ಕೊಳ್ಳಿ. ಅವರೇನೋ ಬರ್ತಾ ಏನೋ ಉಂಡೇನೋ ಚಕ್ಲಿನೋ ಕೊಡ್ಬಳೆ ಮಾಡಿ ಬೇರೆ ತರೋರು, ಬಸ್ಸಲ್ಲಿ ಬರೋರು, ನಡ್ಕೊಂಬರೋರು ಹಳ್ಳಿಯಿಂದ. ಅವ್ರು ಬರ್ತಾರೆ ಅಂದರೆ ಸಂಭ್ರಮ ಮೊಮ್ಮಕ್ಕಳಿಗೆ ಹಂಗಿತ್ತು. ಇವತ್ತು ಆ ಸಂಭ್ರಮ ಉಳಿದಿಲ್ಲ. ಅಜ್ಜಿ ಬನ್ನಿ ನನ್ನ ದಿಂಬು ಬಳಸಿ, ನನ್ನ ಚಾಪೆ ಮೇಲೆ ಮಲ್ಕೊಳ್ಳಿ ಅಂತ ನಾವು ಆಫರ್ ಮಾಡ್ತಾ ಇದ್ವಿ. ಇವತ್ತಿದೆಯಾ ಅದು? ಇದು ಸಾಧ್ಯವೇ ಇಲ್ಲ. ಇದು ನಮ್ಮ ಜಾಗ ಬಿಟ್ಕೊಡಲ್ಲ, ನಮ್ಮ ದಿಂಬು ಅವ್ರು ಕೊಡೋದಿಲ್ಲ. ಅದು ನೋಡಿ, ಜನ್ರೇಷನ್ ಗ್ಯಾಪ್ ಅಂತೀರ ನೀವು. ಸರ್ಜಾಪುರದಲ್ಲಿ ನಮ್ಮ ಅಜ್ಜಿ ಇದ್ರು, 40 ವರ್ಷಗಳ ಹಿಂದಿನ ಕತೆ. ಸರ್ಜಾಪುರದಲ್ಲಿ ನಮ್ಮ ಅಜ್ಜಿ ತಾತ ತೀರ್ಕೊಂಡ್ಮೇಲೂ 1-2 ವರ್ಷ ಇದ್ರು. ತಾತ ತೀರ್ಕೊಂಡಿದ್ದೆ 100 ಇಯರ್ಸು. ಈ ಅಜ್ಜಿಗೆ 92 ಆಗ. ಅಜ್ಜಿ ನೋಡೋಕ್ಕೆ ಅಂತ ಹೆಂಚಿನ ಮನೆ ಸರ್ಜಾಪುರದಲ್ಲಿ. ಇವತ್ತು ಗುರ್ತಿಡಿಯೋಕ್ಕಾಗಲ್ಲ ಬಿಡಿ. ಸರಿ, ಆ ಹೆಂಚಿನ ಮನೆ, ಬುಡ್ಡಿ ದೀಪ ಒಳಗಡೆ, ಅಜ್ಜಿ ಒಬ್ಬರೇ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಅದು ನೋಡಿ, ಹುಲಿ ಅಂತ ಬದುಕ್ತಾರೆ ಕೆಲವರು. ಯಾರ ಮೇಲೂ ಅವರೇ ಅಡುಗೆ ಮಾಡ್ಕೊಳ್ಳೋರು, ಅವರೇ ಒಂಟಿಯಾಗಿದ್ದರು. ಸೊ ನೋಡೋಕ್ಕೆ ಅಂತ ಇಲ್ಲಿಂದ ಹೋದೆ ನಾನು. ರಾತ್ರಿ 9:15 ಕಡೆ ಬಸ್ಸು, ಬ್ಯಾಂಕ್ ಮುಗಿಸ್ಕೊಂಡು ಹೋಗಿದ್ದೀನಿ. ನನ್ನ ನೋಡ್ತಿರೋಂಗೆ ರಾತ್ರಿ 9:15 ಗಂಟೆ ಹೊತ್ತಲ್ಲಿ ಅಜ್ಜಿ ಎಷ್ಟು ಆನಂದ ಪಟ್ಟರು ಮೊಮ್ಮಗ ಬಂದಿದ್ದಕ್ಕೆ. ಅಂದರೆ ಅಜ್ಜಿ ಇದ್ದ ಬದ್ದ ಅನ್ನವನ್ನು ಎಸಿಬೇಕಲ್ಲ, ನೆಕ್ಸ್ಟ್ ಡೇ ಇಟ್ಟರೆ ಕೆಟ್ಟೋಗುತ್ತೆ. ಇರೋರೆ ಒಬ್ಬರೇ ಮನೆಯಲ್ಲಿ, ಇದ್ದ ಬದ್ದ ಅನ್ನಕ್ಕೆ ಆ ಮೊಸರು ಹಾಲು ಎಲ್ಲ ಹಾಕಿ ಕಲಸಿ ಎಸೆಯಕ್ಕೆ ಅಂತ ಬರ್ತಿದ್ದಾಳೆ ಮನೆ ಆಚೆ. ನಾನು ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ದೃಶ್ಯ ನೀವು ಕಲ್ಪನೆ ಮಾಡ್ಕೊಳ್ಳಿ, ಟಿ ವಿ ಥರ. ಅಜ್ಜಿ ಆಚೆ ಬರ್ತಾ ಇದೆ, ಎಕ್ಸಿಟ್ಟು. ನಾನು ಎಂಟ್ರ್ ಆಗ್ತಾ ಇದ್ದೀನಿ ಮನೆ ಒಳಗಡೆ. ನನ್ನ ನೋಡಿದ ತಕ್ಷಣ ಮೊಸರನ್ನ ತಟ್ಟೆ ಕಲಸಿ, ಅಯ್ಯೋ ನರಸಿಂಹ, ಸರಿಯಾದ ಟೈಮಿಗೆ ಬಂದೆ, ಬಾ 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 ಬಾ, ನೀನು 1 ನಿಮಿಷ ಲೇಟಾಗಿ ಬಂದಿದ್ರೆ ಮೊಸರನ್ನ ತೊಗೊಂಡೋಗಿ ಬೀದಿನಾಗ ಹಾಕ್ಬಿಡ್ತಿದ್ದೆ ಅಂದರು. ನಂಗೆ ತುಂಬ ದುಃಖ ಆಗೋಯ್ತು. ನಾನು ಅಕಸ್ಮಾತಾಗಿ ಬಂದಿದ್ದರಿಂದ ರೆಗ್ಯುಲರ್ ಆಗಿ ತಿಂತಾ ಇದ್ದ ಬೀದಿ ನಾಯಿ ಉಪವಾಸ ಬೀಳುತ್ತೆ ಅಂತ ಒಂದು ವರ್ತನೆ ನಾಯಿ ಅಂತಿರುತ್ತೆ. ಅದು ಕರೆಕ್ಟಾಗಿ ರಾತ್ರಿ 9:15 ಗಂಟೆಗೆ ಬಂದು ತಿನ್ಕೊಂಡು ಹೋಗ್ತಾ ಇತ್ತು ಅವ್ರ ಮನೆ ಹತ್ರ. ಅಜ್ಜಿ ನಾಯಿಗೆ ಹಾಕಿ ಪರವಾಗಿಲ್ಲ ಅಂದೆ. ಅದಕ್ಕೆ ಅಜ್ಜಿ, ಅಯ್ಯೋ ಬಸ್ಸಲ್ಲಿ ಬಂದಿದ್ದೀಯಾ, ಇದನ್ನ ನೀನು ತಿನ್ನು, ಬೀದಿ ನಾಯಿ ಬಿಸಿ ಬಿಸಿಯಾಗಿ ಬೇರೆ ಮಾಡಾಕ್ತೀನಿ ಅಂದರು. ಆ ಪ್ರೀತಿ ಇವತ್ತು ಕಾಣಕ್ಕೆ ಸಾಧ್ಯ ಇಲ್ಲ ಸರ್. ಅಂತ ಪ್ರೀತಿ ಯೋಚನೆ ಮಾಡಿ ನೀವೇ, ಬಹಳ ಕಷ್ಟ ಇದು. ನಾನು ಸಾಗರದಲ್ಲಿ ಸಾಗರದಂದು ಫಸ್ಟ್ ಅಪಾಯಿಂಟ್ಮೆಂಟು ಬ್ಯಾಂಕ್ ಮ್ಯಾನೇಜರಾಗಿ. ಸ್ಟೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಸಾಗರದಲ್ಲಿದ್ದಾಗ ಅಲ್ಲಿ ಯಾವುದೋ ಒಂದು ವರದಾ ಮೂಲ ಅಂತಾನೆ ಯಾವುದೋ ಒಂದು ಹಳ್ಳಿ ಬರುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಒಂದು ಸಂಡೇ. ಇದು ಕೂಡ 1974-5 ಆ ಟೈಮಿನ ಕತೆ. ಅಡಿಕೆ ಬೆಳೆಯೋರ ಮನೆ, 7 ಎಕರೆ ಅಡಿಕೆ ಇದೆ. ಅವ್ರ ಮನೆ 50 ಜನ ಇದ್ದಾರೆ. ಇಟ್ಸ್ ಜಾಯಿಂಟ್ ಫ್ಯಾಮಿಲಿ, 50 ಜನ. ಎಲ್ಲ ಸಂಬಂಧಗಳಲ್ಲಿದೆ. ನೀವು ಏನೇ ಹೇಳಿ, ಈ ಸಂಬಂಧಗಳು ಬರುತ್ತಲ್ಲ, ಬೇರೆ 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 ಸಂಬಂಧ, ಎಲ್ಲ ಸಂಬಂಧಕ್ಕೂ ಒಂದು ಎಕ್ಸಾಂಪಲ್ ಆ ಮನೆಯಲ್ಲಿದೆ. ಊಟಗಳು ಹೆಂಗೆ ಅಂದರೆ 50 ಜನಕ್ಕೆ ಈ ಕಡೆ 25 ಬಾಳೆ ಎಲೆ, ಈ ಕಡೆ 25 ಬಾಳೆ ಎಲೆ, ಮಲೆನಾಡೋದು ಊಟ. ಆ ಥರ ಊಟ ಆಗ್ತದೆ. ಮನೆ ಹಿಂದೆ ಒಂದು ಹಂಡೆ, ಅಂದರೆ ಸದಾ ಅಲ್ಲಿ ಉರುಳು ಹಾಕ್ತಾ ಇದ್ರು. ಬಿದ್ದಿರೋ ಎಲೆಗಳು ಇದು ಎಲ್ಲ ತಂದು ಹಾಕಿ 24 ಗಂಟೆ ಎಲ್ಲರೂ ಅಲ್ಲೇನೆ ಸ್ನಾನ ಮಾಡಬೇಕು. ಆಗ ಲಕ್ಸ್ ಸೋಪ್ ಅಂತ ಬರೋದು ನೋಡಿದ್ದೀರಾ, ವೈಟ್ ಲಕ್ಸ್ ಇಷ್ಟು ದಪ್ಪದ್ದು ಬರೋದು. ಆ ಲಕ್ಸ್ ಸೋಪ್ನ ಅಂಡೆ ಪಕ್ಕದಲ್ಲಿ ಇಟ್ಬಿಟ್ರೆ 50 ಜನ ಸ್ನಾನ ಮಾಡಿದ್ರೆ ಇಡೀ ಲಕ್ಸ್ ಕರ್ಗೋಗೋದು. ಮಾರನೇ ದಿನ ಹೊಸ ಲಕ್ಸ್ ಹಾಕೋದು. ದಿನಕ್ಕೊಂದು ಲಕ್ಸ್ ಸೋಪ್ ಹಾಕ್ತಾ ಇದ್ರು. ಇವತ್ತು ಹಂಗಿದೆಯಾ? ಒಬ್ರು ಹಾಕೊಂಡು ಸೋಪ್ನ ಇನ್ನೊಬ್ರು ಹಾಕೊಳಕ್ಕೆ ಸಾಧ್ಯನಾ? ನಾನು ಅಮೇರಿಕದ ಆಸ್ಟಿನ್ ಅಂತ ಅಲ್ಲಿಗೆ ಭಾಷಣ ಮಾಡೋಕ್ಕೆ ಹೋಗಿದ್ದಾಗ ಮಧ್ಯಾಹ್ನ 2:30ಕ್ಕೆ ಸೇರಿದೆ. 24 ಗಂಟೆ ಪ್ರಯಾಣ. ಆ ಮನೆ ನಮ್ಮವರೇ ಕರೆಸ್ಕೊಂಡಿದ್ದು, ನಮ್ಮವರು ಅಂದರೆ ಕನ್ನಡಿಗರೇ ಕರೆಸಿದ್ರು. ನಾನು ಹೋದ ತಕ್ಷಣವೇ ಬಾಯೆಲ್ಲ ಕೆಟ್ಟೋಗಿರುತ್ತೆ ನಮಗೆ ಫ್ಲೈಟಲ್ಲಿ. ನರಸಿಂಹಮೂರ್ತಿಗಳೇ ಬೇಗ ಸ್ನಾನ ಮಾಡ್ಕೊಂಡ್ಬನ್ನಿ, ನಿಮಗೋಸ್ಕರವಾಗಿ ಈ ತಿಳಿ ಸಾರು ಅನ್ನ ಮತ್ತು ಹುರುಳಿಕಾಯಿ ಪಲ್ಯ ಮಾಡಿದ್ದೀನಿ ಅಂದರು. ಏನು ಕಾಂಬಿನೇಷನ್ ಸರ್! ಬಾಯಿ ಕೆಟ್ಟೋದಾಗ
ಆ ತಿಳಿ ಸಾರು ಇದೆಯಲ್ಲ, ತಿಳಿ ಸಾರು ಅನ್ನಕ್ಕಿಂತಾನು ಒಳ್ಳೆಯ ಖಾದ್ಯ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಆ ತಿಳಿ ಸಾರು ಬಿಸಿ ಬಿಸಿಯಾಗದ್ರ ಮೇಲೆ ಹಾಕಿ ಒಂದು ಮಿಳ್ಳೆ ತುಪ್ಪ ಹಾಕಿ ಗೊತ್ತಾಯಿಸಿದ್ರೆ ಇನ್ನೇನು ಬೇಡ, ಅದು ಅಷ್ಟು ಚೆನ್ನಾಗಿರುತ್ತೆ. ನಾನು ಸ್ನಾನ ಮಾಡ್ಕೊಂಬನ್ನಿ ಅಂತ ಬೇರೆ ಕಂಡೀಷನ್ ಇದೆ ಮಧ್ಯಾಹ್ನ 2:30 ಗಂಟೆಯಲ್ಲಿ. ಇನ್ನೇನು ಲಗೇಜ್ ಎಲ್ಲ ಬಿಸ್ತಾ ಕುತ್ಕೊಳ್ಳೋದು ಅಂತ ಮೇಲೆ ಟೌಲ್ ನಂದೇ ಇತ್ತು, ತೊಗೊಂಡೆ. ಸೋಪ್ ತೆಗಿಬೇಕಾದ್ರೆ ಒಳಗಡೆ ಎಲ್ಲ ಲಗೇಜ್ ತೆಗಿಬೇಕು. ಅಲ್ಲೇ ಒಂದು ಸೋಪ್ ಇತ್ತು ಅಮೆರಿಕದಲ್ಲಿ, ಅವ್ರ ಮನೆಯಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟಿದ್ರು. ನಮ್ಗೇನು ಯಾವ ಸೋಪ್ ಆದ್ರೆ ಏನು, ನಾವು ಎಲ್ಲ ಸೋಪು ಬಳಸೋ ಅಭ್ಯಾಸ. ಇವನ್ ಬಾರ್ ಸೋಪು ಕೂಡ ಹಾಕೋತಾ ಇದ್ವಿ ಆ ಕಾಲದಲ್ಲಿ. ಆ ಸೋಪ್ ಎತ್ಕೊಂಡು ಇನ್ನೇನು ಸ್ನಾನ ಕೊಡಬೇಕು, ಮನೆ ಯಾಕೆ ಗಮನಿಸಿ, ನೋ 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 ಡೋಂಟ್ ಟೇಕ್ ಇಟ್, ಪುಟ್ ಇಟ್ ಡೌನ್ ಅಂದ್ರು. ನಂಗೆ ಗಾಬರಿ ಆಗೋಯ್ತು. ಏನು ಕದೀತಾ ಇದ್ದೀನ ನಾನು, ಸ್ನಾನಕ್ಕೆ ತಗೋತಾ ಇರೋ ಸೋಪು, ಪುಟ್ ಇಟ್ ಡೌನ್ ತಗೋಬೇಡ ಅಂದ್ರು. ಯಾಕೆ ಮೇಡಮ್ ಅದು ನಮ್ಮ ನಾಯಿ ಸೋಪು ಅಂದ್ಲು. ಅದೇ ಗೊತ್ತಿಲ್ಲದೆ ಬಳಸ್ಬಿಟ್ಟಿದ್ರೆ ಏನು ಗತಿ ಇಲ್ಲದೆ. ಆಗ ನಮ್ಮ ನಾಯಿಗೆ ಬೇರೆ ಸೋಪ್ ತೆಕ್ಕೊಡ್ಬೇಕಾಯ್ತು ಅಂದ್ಲು. ಇದು ನೋಡಿ ಹೆಂಗಿದೆ. ಸೊ ಈ ಥರ ಕೂತ್ಬಿಟ್ಟಿದೆ ಇವತ್ತು. ಅದನ್ನು ಹೇಗಾದರೂ ಮಾಡಿ ನಾವು ಮ್ಯಾಚ್ ಮಾಡಬೇಕು. ಇವತ್ತು 10 ಜನ ಒಂದು ಮನೆಯಲ್ಲಿ ಇದ್ದಾರೆ ಅಂತಂದರೆ ಊಟಕ್ಕೆ ಎಲ್ಲ ಒಟ್ಟಿಗೆ ಬರೋದೇ ಇಲ್ಲ. ಒಬ್ಬರು ಅವ್ರ ರೂಮಲ್ಲಿ ಊಟ ಮಾಡ್ತಾರೆ, ಇನ್ನೊಬ್ರು ಹಾಲಲ್ಲಿ ಊಟ ಮಾಡ್ತಾರೆ, ಒಬ್ಬರು ಟೆರೆಸ್ ಮೇಲೆ ಊಟ ಮಾಡ್ತಾರೆ, ಒಬ್ರು ಗೇಟಲ್ಲಿ ಊಟ ಮಾಡ್ತಾರೆ. ಹೋಗ್ತೀರಾ ಇದನ್ನ ಸಾಮೂಹಿಕವಾಗಿ? ನಮ್ಮ ಶ್ರೀಮತಿಯರು ಇಲ್ಲೇ ಬಂದಿದ್ದಾರೆ, ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ, 18 ಜನ ಅವ್ರ ಮನೆಯಲ್ಲಿ. ನಮ್ಮ ಮಾವ ಬಂದು ಕುತ್ಕೊಳ್ಳೋಕೆ 18 ಜನ ಅಲ್ಲಿ ಇರಬೇಕು ಒಟ್ಟಿಗೆ ರಾತ್ರಿ ಊಟಕ್ಕೆ. ಆಗ್ಲೇ ಅವರು ಇಲ್ಲಿ ಊಟ ಶುರು ಮಾಡ್ತಾ ಇದ್ದಿದ್ದು. ಆ ಟೈಮಲ್ಲಿ ವಿಷಯಗಳು ವಿಲೇವಾರಿ ಆಗೋದು. ನೀನು SSLC ಎಕ್ಸಾಮ್ ಕಟ್ಟಿದ್ಯೇನೋ ದುಡ್ಡು, ಅವ್ರ ಮನೆ ಬಿದ್ದಿದ್ನಲ್ಲ, ಡಾಕ್ಟ್ರಿಗೆ ತೋರಿಸಿದ್ರ, ನಿಂದೇನು ಕತೆ, ನೀನೇನು ಜಗಳ ಮಾಡಿದಂತೆ ಮಾಡಬೇಡ, ಪೂರ್ತಿ ಒಂದು ಸಭೆ ನಡೆದೋಗೋದು ಡೈಲಿ. ಈಗ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಪೇಪರ್ಗಳು ನೋಡ್ತಾ ಇದ್ದೀರಲ್ಲ ನೀವು, ಮಕ್ಕಳ ಬ್ಯಾಗಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಈ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇವತ್ತು. ಸೊ ಇದನ್ನು ಹೇಗಾದರೂ ಅದನ್ನು ಒಂದು ಕಂಟ್ರೋಲ್ಗೆ ತಗೋಬೇಕಾಗತ್ತೆ. ಬೆಳಗಿನ ಊಟಕ್ಕೆ ಎಲ್ಲರೂ ಒಟ್ಟಿಗೆ ಸೇರೋಕ್ಕೆ ಸಾಧ್ಯ ಇಲ್ಲ, ಹೋಗ್ತೀನಿ. ರಾತ್ರಿ ಊಟಕ್ಕಾದರೂ ಕೂಡ ನೀವು ಒಟ್ಟಿಗೆ ಕೂತು ಒಂದೇ ಕಡೆ ಊಟ ಮಾಡ್ತಕ್ಕಂಥದ್ದನ್ನು ಹೇಗಾದರೂ ಮಾಡಿ ಅದನ್ನು ನೀವು ಸಾಧನೆ ಮಾಡೋದಾದರೆ ಸ್ವಲ್ಪ ಮಟ್ಟಿಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು, ಏನು ತೊಂದರೆ ಇದೆ ಅಂತ ತಿಳ್ಕೊಳ್ತೀವಿ. ಓಪನ್ ಔಟ್ ಆಗೋದೇ ಇಲ್ಲ, ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ. ಸೊ ಈ ಥರ ಆಗ್ತಾ ಇದೆ. ಎಕ್ಸಾಮಿನೇಷನ್ ನಡೀತಾ ಇದೆ ಈಗ. PUC ಎಕ್ಸಾಮ್ ಶುರು ಆಗಿದೆ. ಈ ಎಕ್ಸಾಮ್ಗಳು ಶುರುವಾದ್ಮೇಲೆ ಪೇಪರ್ ಔಟ್ ಆಗೋದು ಬೇರೆ, ಪೇಪರ್ ಲೀಕ್ ಆಗಿ ಔಟ್ ಆಗಿ ಅನುಭವಿಸ್ಬಿಟ್ಟಿದ್ವಿ ನಾವು ಅದನ್ನೆಲ್ಲ. ಟೀಚರ್ಸ್ ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಕಷ್ಟ. ಇದು ಇವತ್ತಲ್ಲ, ನಮ್ಮ ರಾಶಿಯವರ ಕಾಲದಲ್ಲಿ, ಆರ್ ಶಿವರಾಮ್ ಅವ್ರ ಕಾಲದಲ್ಲಿ ಕೊರವಂಜಿ ಪತ್ರಿಕೆಯಲ್ಲಿತ್ತು ಒಂದು. ಅವ್ರ ಕಾಲದಲ್ಲಿ ಕೂಡ ಪೇಪರ್ ಲೀಕ್ ಔಟ್ ಆಗಿತ್ತು SSLCದು ಯಾವುದೋ ಒಂದು ಪೇಪರು. ಎಂತ ನೋಡಿ, ಆವತ್ತಿಂದ ಇವತ್ತವರೆಗೆ ಬಂದಿದೆ. ಅವರು ಶಿವರಾಮ್ ಅವ್ರು ಭಾಳ ಚೆನ್ನಾಗಿ ಬರೀತಾರೆ ಆ ಘಟನೆನ. ಪೇಪರ್ ಲೀಕ್ ಔಟ್ ಆಗಿದೆ, ಮಾರ್ಚ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ರೀಎಕ್ಸಾಮಿನೇಷನ್ ಆಗ್ತಾ ಇದೆ. ಎಲ್ಲ ಕೂತಿದ್ದಾರೆ. ಕೂತಿರುವಾಗ ಎಲ್ಲರಿಗೂ ಆನ್ಸರ್ ಶೀಟ್ಸು ಎಲ್ಲ ಕೊಟ್ಟಿದ್ದೀವಿ, ಕ್ವಶನ್ ಪೇಪರ್ ಇನ್ನೂ ಕೊಟ್ಟಿಲ್ಲ. ಕರೆಕ್ಟಾಗಿ 10:30 ಗಂಟೆಗೆ ಕ್ವಶನ್ ಪೇಪರ್ ಕೊಡಬೇಕಾಗಿದ್ದಾಗ ಪ್ರಿನ್ಸಿಪಲ್ ರೂಮಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಹುಡುಗರಿಗೆಲ್ಲ ಇದು ಆತಂಕ ಶುರು ಆಗ್ಬಿಟ್ಟಿದೆ. ಯಾಕೆಂದರೆ ಕ್ವಶನ್ ಪೇಪರ್ ಬರಬೇಕದು, ರೀಎಕ್ಸಾಮಿನೇಷನ್ ಬೇರೆ. ನೋಡ್ತಾರೆ 5 ನಿಮಿಷ ಲೇಟ್ ಆಯಿತು, 10 ನಿಮಿಷ ಲೇಟ್ ಆಯಿತು, 1/4 ಗಂಟೆ ಲೇಟ್ ಆಗೋಯ್ತು, ಬರಲಿಲ್ಲ ಪೇಪರ್, ಕ್ವಶನ್ ಪೇಪರ್ ಹಂಚಲಿಲ್ಲ. ಒಬ್ಬ ಹುಡುಗ ಎದ್ದು ನಿಂತ್ಕೊಂಡು ಕೇಳ್ತಾನೆ, ಇದು ಕೊರವಂಜಿಯಲ್ಲಿ ಇರ್ತಕ್ಕಂಥ ಜೋಕು. ಒಬ್ಬ ನಿಂತು ಕೇಳ್ತಾನೆ, ಸರ್ 1/4 ಗಂಟೆ ಲೇಟ್ ಆಗಿದೆ ಈಗಾಗಲೇ, ನೀವೇನು ಕ್ವಶನ್ ಪೇಪರ್ ಕೊಡ್ತೀರೋ ಇಲ್ಲ ನಾನು ಆನ್ಸರ್ ಮಾಡೋಕ್ಕೆ ಶುರು ಮಾಡಲು ಅಂತ. ನಾನು ಅಂದರೆ ಮತ್ತೆ ಲೀಕ್ ಆಗಿದೆ ಅಂತ ಅರ್ಥ ಅದು. ಸೊ ಈ ಥರದ ದಿನಗಳು ನಾವು ಕಂಡಿದ್ದೀವಿ. ಆಮೇಲೆ ಇನ್ನೂ ಒಂದು ನಾನು ಗಮನಿಸಿರೋದು, ಈ ಕೌನ್ ಬನೇಗಾ ಕರೋಡ್ಪತಿ ಬಂದ ಮೇಲೆ ಮಕ್ಕಳಿಗೆ ಎಸ್ಸೆ ಟೈಪ್ ಕ್ವಶನ್ಸೇ ಗೊತ್ತಿಲ್ಲ ಅವ್ರಿಗೆ. ಬರೀ ಟಿಕ್ ಮಾಡೋದನ್ನೇ ಜಾಸ್ತಿ ಆಗ್ಬಿಟ್ಟಿದೆ. SSLC ಕೂಡ ಪ್ರಾರಂಭದಲ್ಲಿ 40 ಇತ್ತು, 20 ಆಯಿತು, ಈಗ ಎಷ್ಟಿದೆಯೋ ಗೊತ್ತಿಲ್ಲ, 20 ನಂಬರು. ಸುಮ್ಮನೆ ಟಿಕ್ ಮಾಡಿದ್ರೆ ಸಾಕು, ನೀವು ಪಾಸ್ ಆಗಿಬಿಡ್ತೀರ. ಕ್ವಾಲಿಟಿ ಎಲ್ಲಿ ಉಳಿಯುತ್ತೆ? ಇದು ನಾನು ಪಾಪ ಪಾಂಡು ಸೀರಿಯಲಲ್ಲಿ ತಂದೆ. ಸುಮ್ಮನೆ ಟಿಕ್ ಮಾಡೋದು. ಪಾಪ ಪಾಂಡು ಎಕ್ಸಾಮಿನೇಷನ್ ಕೂತಿರ್ತಾನೆ, ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ಗೆ ಟಿಕ್ ಮಾಡೋದು, ನ್ಯೂ ಟೈಪು. ಇದು ಇವ್ರು ಕಲ್ಸ್ಕೊಟ್ಟಿದ್ದು ನಮಗೆ, ಅಮಿತಾಬ್ ಬಚ್ಚನ್ ಕಲ್ಸ್ಕೊಟ್ಟಿದ್ದು. ಆಮೇಲೆ ಪುನೀತ್ ಇದನ್ನು ಕಂಟಿನ್ಯೂ ಮಾಡಿದ್ರು, ಕೌನ್ ಬನೇಗಾ ಕರೋಡ್ಪತಿ ಅಂತ. ಸರಿ, ಈಗ ಪಾಪ ಪಾಂಡು ಕೂತಿದ್ದೇನೆ ಎಕ್ಸಾಮಿನೇಷನ್ಗೆ, ಟಿಕ್ ಮಾಡಬೇಕು. 50 ಕ್ವಶನ್ ಇದೆ, ಟಫ್, ನೆಗೆಟಿವ್ ಮಾರ್ಕ್ಸ್ ಇದೆ. ತಪ್ಪಾಗಿ ನೀವು ಟಿಕ್ ಕೊಡಿದ್ರೆ ಹೋಯ್ತು ಮಾರ್ಕ್ಸು. ಎಲ್ಲ ಕೂತಿದ್ದಾರೆ 30 ಜನ ಸ್ಟೂಡೆಂಟ್ಸು, ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ನು. ಸರಿ, ಮೇಸ್ಟ್ರು ಎಲ್ಲರಿಗೂ ಆನ್ಸರ್ ಶೀಟ್ಸ್ ಎಲ್ಲ ಕೊಟ್ಟು ಅದರಲ್ಲೇ ಟಿಕ್ ಹೊಡಿಯುತ್ತಾನೆ. ಕವನ್ ಸ್ಟಾರ್ಟ್ ಅಂದರು. ತಕ್ಷಣ ಪಾಪ ಪಾಂಡು, ಆ ಸೀರಿಯಲಲ್ಲಿದೆ ಅದು,
4 ಕವಡೆ ತೆಗಿತಾನೆ ಜೇಬಿಂದ, ತೆಗೆದುಬಿಟ್ಟು ಗ್ರರ್ ಅಂತ ಹಾಕ್ತಾನೆ. ಆನ್ಸರ್ಸು 4 ಇರುತ್ತೆ, 1 2 3 4 ಅಂತಲ್ಲ, ಒಂದು ಟಿಕ್ ಹೊಡಿಬೇಕು. 4 ಬಿದ್ದರೆ 4 ಟಿಕ್ ಹೊಡಿತಾನೆ, 2 ಬಿದ್ದರೆ 2 ಟಿಕ್ ಹೊಡಿತಾನೆ. ಹಾಕೋದು ಹೊಡಿಯೋದು, ಟಿಕ್ಕು ಹಾಕೋದು ಹೊಡಿಯೋದು. ಮೇಸ್ಟ್ರು ಬಂದು ನೋಡ್ತಾರೆ, ನೋಡಿ ನೋ 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 ಕವಡೆ ಯೂಸ್ ಮಾಡೋಂಗಿಲ್ಲ ಅಂತಾರೆ. ಅವನು ಹಾಲ್ ಟಿಕೆಟ್ ತೋರಿಸ್ತಾನೆ, ಕ್ಯಾಲ್ಕುಲೇಟರ್ಸ್ ನಾಟ್ ಅಲೋಡ್ ಅಂತ ಇದೆ, ಕವಡೆಸ್ ನಾಟ್ ಅಲೋಡ್ ಅಂತ ಎಲ್ಲಿ ಸರ್ ಇದೆ? ಆಗ ಪ್ರಿನ್ಸಿಪಾಲ್ ಬರ್ತಾರೆ, ನೋಡಿ ಮಕ್ಕಳು ಟೆನ್ಷನಲ್ಲಿ ಇರ್ತಾರೆ, ತೊಂದರೆ ಆಗಬಾರ್ದು, ಹಾಳಾಗೋಗ್ಲಿ, ಶಬ್ದ ಬರ್ದಂತ ಹಾಕೊಳಕ್ಕೆ ಹೇಳಿ ಅಂತಾರೆ. ಸರಿ, ಇವನು ಏನು ಮಾಡ್ತಾನೆ, ಒಂದು ಶಬ್ದ ಬರಬಾರ್ದು, ಹಾಕ್ಕೊಂಡು ಸಾಯಿ ನೀನು ಅಂದರು. ಡೆಸ್ಕ್ ಮೇಲೆ ಒಂದು ಖರ್ಚಿಪ್ ಇಟ್ಟು, ಖರ್ಚಿಪ್ ಮೇಲೆ 4 ಕವಡೆ ತೆಗೆದು ಹಾಕೋದು, 1 2 3 4 ಬೀಳುತ್ತದು. ಯಾವ್ದು ಬಿದ್ದರೆ ಅದಕ್ಕೆ ಟಿಕ್ ಮಾಡೋದು. 10 ನಿಮಿಷಕ್ಕೆಲ್ಲ ಕ್ಲಿಯರ್ ಮಾಡ್ಬಿಟ್ಟು 50 ಕ್ವಶನ್ನು. ಬೇರೆಯವರು ಕೂದಲು ಕಿತ್ಕೋತಾ ಇದ್ದಾರೆ, ಶರ್ಟ್ ಹರ್ಕೋತಾ ಇದ್ದಾರೆ, ಭಾಳ ಕಷ್ಟ ಇದೆ ಪೇಪರ್, ಟಫು, 2 hours ಪೇಪರ್ ಅದು. ಲಾಸ್ಟ್ 10 minutes ಟು ಗೋ ಅಂದರು ಇನ್ವಿಜಿಲೇಟ್ರು. ತಕ್ಷಣ ಇದುವರೆಗೂ ಸುಮ್ಮನೆ ಕೂತಿದ್ದೆ ಪಾಂಡು ಮತ್ತೆ ಕವಡೆ ತೆಗೆದು ಗರ್ರ ಗರ್ರ ಹಾಕಕ್ಕೆ ಶುರು ಮಾಡ್ದ. ಮೇಸ್ಟ್ ಓಡ್ ಬಂದರು, ಮತ್ತೇನ್ರಿ ಕರ್ಮ ಇದು, ಮತ್ತೆ ಶುರು ಮಾಡಿದ್ರಲ್ಲ ನೀವು ಕವಡೆ ಅಂದಾಗ, ಎಲ್ಲ ಆನ್ಸರ್ಸು ರೀಚೆಕ್ ಮಾಡ್ತಾ ಇದ್ದೀನಿ ಸರ್ ಅಂದ ಅವನು. ಈ ಲೆವೆಲ್ಗೆ ಬಂದ್ಬಿಟ್ಟಿದೆ ಅವತ್ತು. ಇದರ ಇಂಪ್ಯಾಕ್ಟ್ ಎಷ್ಟಿದೆ ಅಂದರೆ, ನಾನು ಹೈಸ್ಕೂಲ್ಸ್ಗೆ ಭಾಷಣ ಮಾಡೋಕ್ಕೆ ಅಂತ ಹೋದಾಗ ಯಾವ್ದಾರು ಒಂದು SSLC ಮಗುವನ್ನು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ವಾಲ್ಮೀಕಿ ರಾಮಾಯಣ ಬರೆದವ್ರು ಯಾರು ಅಂದರೆ 4 ಚಾಯ್ಸ್ ಕೊಡಿ ಸರ್ ಅಂತ ಹೇಳುತ್ತದೆ. ಒನಕೆ ಓಬವ್ವನ ಆಯುಧ ಯಾವುದು ಒಬ್ಬರನ್ನ ಕೇಳಿದೆ ಚಿತ್ರದುರ್ಗದಲ್ಲಿ, ಸರ್ 4 ಚಾಯ್ಸ್ ಕೊಡಿ ಸರ್. ಆಯಿತು, ಒನಕೆ, ಮಚ್ಚು, ಸೈಕಲ್ ಚೈನು, ಅದರಲ್ಲೊಂದು ಟಿಕ್ ಹೊಡಿತಾರೆ. ಇದೆಲ್ಲ ಹೋಗ್ಲಿ ಅಂದ್ರೆ ಒಂದು ಕಡೆ ಪಂಚಪಾಂಡವರು ಎಷ್ಟು ಮಂದಿ ಅಂತ ಕೈ ತೋರಿಸಿ ಕೇಳಿದೆ ಹುಡುಗನಿಗೆ, ಸರ್ 4 ಚಾಯ್ಸ್ ಕೊಡಿ ಸರ್ ಅಂದ ಅವನು. ಅಲ್ಲ, ಯಾವ ಲೆವೆಲಿಗೆ ಬರ್ತಾ ಇದೆ ಎಜುಕೇಷನ್ ಅನ್ನೋಕೆ ನಾನು ಹೇಳ್ತಾ ಇರೋದು. ಆಯಿತು, 5 5:15 51 101 ಅವನ ತಲೆ ಕೆರ್ಕೊಂಡು ಸರ್ 50-50 ಸರ್ ಅಂದ. ಆಯಿತು, ಕೆಲವತ್ತು ಆನ್ಸರ್ಸ್ 51 101 ತೆಗೆದೆ, 5 5:15 ಪಂಚಪಾಂಡವರು ಎಷ್ಟು, ಅಲ್ಲಿಗೂ ಗೊತ್ತಾಗ್ಲಿಲ್ಲ ಅವನಿಗೆ. ಸರ್ ಲೈಫ್ ಲೈನ್ ಸರ್ ಅಂದ. ಏನು? ಫೋನೇ ಫ್ರೆಂಡ್ ಸರ್ ಅಂದ. ಆಯಿತು ಮಾಡ್ಕೊ ಅಂದೆ. ಯಾರಿಗೋ ಫ್ರೆಂಡ್ಗೆ ಫೋನ್ ಮಾಡಿದೆ, ವಿಷಯ ಗೊತ್ತಾಯ್ತು ನನಗೆ. ಗೊತ್ತಾಯ್ತು ಸರ್ ಅಂದ. ಎಷ್ಟು ಅಂದೆ? 5 5:15 ಪಂಚಪಾಂಡವರು ಎಷ್ಟು ಅಂದೆ? 5:15 ಸರ್ ಅಂದ. ಏಯ್, ಮನುಷ್ಯರನ್ನ ಅರ್ಥ ಮಾಡೋಕ್ಕಾಗುತ್ತೆ ಲೇ, 5:15 ಅಂತ ಹೇಳ್ತಾ ಇದೆಯಲ್ಲ ಅಂತ ಬೈದೆ. ಅದಕ್ಕೆ ಅವನು, ಸರ್ ನಮ್ಮ ಫ್ರೆಂಡ್ ಸತೀಶ ಹೇಳಿದ್ದು, ಅವ್ನು ನಿಮಗಿಂತ ಚೆನ್ನಾಗಿ ಓದ್ಕೊಂಡಿದ್ದಾನೆ ಸ್ಟೇಜ್ ಮೇಲೆ ಸರ್, ಅವ್ನು ಹೇಳಿದ್ ಕರೆಕ್ಟು ಅಂದ. ಹೆಂಗ್ ಕರೆಕ್ಟು ಅಂದೆ. ಆ ಹುಡುಗ ನನ್ನ ಕೇಳ್ತಾನೆ, ಸರ್ ನಿಮಗೆ ಮಹಾಭಾರತ ಗೊತ್ತಾ ಸರ್? ಗೊತ್ತು. ಅದ್ರಲ್ಲಿ ಕುಂತಿ ಅಂತ ಒಂದು ಕ್ಯಾರೆಕ್ಟರ್ ಗೊತ್ತು. ಆ ಕುಂತಿಗೊಬ್ಬ ಮಗ ಕರ್ಣ ಅಂತ ಒಬ್ಬ ಗೊತ್ತಪ್ಪ ಹೇಳು ಅಂದೆ. ಆ ಕರ್ಣ ಅಮ್ಮನ್ನು 50% ಈ ಕಡೆಗೆ ಇದ್ದು ಸರ್, 50% ಆ ಕಡೆಗೂ ಇದ್ದ ಸರ್, 5:15 ಕರೆಕ್ಟ್ ಉತ್ತರ ಸರ್ ಅಂದ ಅವನು. ಈ ಥರ ಮಕ್ಕಳು ನಮಗಿಂತ ಬುದ್ಧಿವಂತರಾಗ್ಬಿಟ್ಟಿರ್ತಾರೆ. ಸೊ ಇಂತಹದರ ನಡುವೆ ನಾವು ಇವತ್ತು ಬಾಳ್ಬೇಕಾಗಿ ಬಂದಿದೆ. ಆಮೇಲೆ ನಾವು ಅಂದ್ಕೊಂಡಿದ್ದು ಯಾವುದೂ ಸರಿಯಾಗಿ ನಡೆಯೋದಿಲ್ಲ. ಎಷ್ಟೋ ಸಲ ನಮ್ಮ ಆಲೋಚನೆಗಳು ಬೇರೆ ಇರುತ್ತೆ. ಕೆಲಸದ್ದೇ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಯಾವುದಕ್ಕೂ ಜಾಬ್ ಸೆಕ್ಯೂರಿಟಿ ಇಲ್ಲ. ಸೊ ಈ ಥರದ ಒಂದು ಸಮಸ್ಯೆಗಳು ಬರ್ತಾ ಇದೆ ಮತ್ತು ಸ್ಟ್ಯಾಂಡರ್ಡ್ ಇಳೀತಾ ಇದೆ. ಇದೆಲ್ಲನೂ ಮಕ್ಕಳು ಬುದ್ಧಿವಂತರಾಗ್ತಾ ಇದ್ದಾರೆ, ಅದು ಬೇರೆ ವಿಷಯ. ಮಕ್ಕಳು ಸಿಕ್ಕಾಪಟ್ಟೆ ಬುದ್ಧಿವಂತರಾಗ್ತಾ ಇದ್ದಾರೆ. ಈ AI ಬಂದ ನಂತರ ಅಂತೂ ಅಯ್ಯಪ್ಪ, ಅದು ತಿಂದು ಬಿಡ್ತಾ ಇದೆ ಮಾನವ ಕುಲಾನೇ. ನಾನು ಪಾಪ ಪಾಂಡು 1000 ಎಪಿಸೋಡ್ ಬರೆದೆ, ಸಿಲ್ಲಿಲಲ್ಲಿ ಬರೆದೆ, ಏನಿಲ್ಲ, ಕ್ಯಾರೆಕ್ಟರ್ ಹೇಳ್ಬಿಟ್ಟು ಸ್ಟೋರಿ ಲೈನ್ ಹೇಳಿದ್ರೆ ಅದೇ ಬರೆದು ಕೊಟ್ಟುಬಿಡುತ್ತೆ ನೀಟಾಗಿ. ಈ ಲೆವೆಲ್ಗೆ AI ಇವತ್ತು ರೆಡಿ ಆಗ್ತಾ ಇದೆ. ಟ್ರಾನ್ಸ್ಲೇಷನ್ಸ್ ಅಂತೂ ನೀವು ಚಿಟಿಕೆ ಹೊಡೆಯೋದ್ರಲ್ಲಿ ಟ್ರಾನ್ಸ್ಲೇಷನ್ ಕೊಡುತ್ತೆ. ಹೀಗಾಗಿ ಮನುಷ್ಯ ಮುಂದೆ ಹೋಗ್ತಾ ಇದ್ದಾನೆ, ಅದೇ ಹೃದಯಗಳು ದೂರ ಆಗ್ತಾ ಇದೆ. ಆವತ್ತಿದ್ದ ಪ್ರೀತಿ ಇಲ್ಲ, ಆವತ್ತಿದ್ದ ನಂಬಿಕೆ ಇಲ್ಲ, ಆವತ್ತಿದ್ದ ಒಂದು ವಿಶ್ವಾಸಗಳೆಲ್ಲ ನಾವು ಕಳ್ಕೊಳ್ತಾ ಇದ್ದೀವಿ. ಸೊ ಇದು ಕೆಲವು ಗಂಭೀರವಾದ ವಿಷಯ. ಇದರ ನಡುವೆ ನನಗೆ ಹಾಸ್ಯಕ್ಕೆ ಅಂತ ಬಂದಾಗ ಮಾಸ್ ಹಿರಣ್ಯ ಅವ್ರು ನೆನಪಾಗ್ತಾರೆ. ನೆನಪು ಮಾಡ್ಕೊಂಡಿದ್ದೆ ನಾನು ಒಂದು ಕಡೆ. ಹಿರಣ್ಯ ಅವ್ರನ್ನ ಕೇಳಿದ್ದೀರಲ್ಲ, ಮಾಸ್ ಹಿರಣ್ಯ ಅವರು, ಅದ್ಭುತ. ಅವರ ಹಾಸ್ಯ ಯಾವುದೋ ಲೆವೆಲಲ್ಲಿರುತ್ತೆ. ತುಂಬಾ ಕೈಲಾಸಮ್ಮವರು ಅಷ್ಟೇ. ಕೈಲಾಸಮ್ಮವರ ಹಾಸ್ಯ, ಅವರು 1946ವರೆಗೂ ಇದ್ದರು ಕೈಲಾಸಮ್ಮರು. ಸ್ವಾತಂತ್ರ್ಯ ಬರೋಕ್ಕೆ ಸ್ವಲ್ಪ ಮುಂಚೆ ಅವರು ನಮ್ಮಿಂದ ದೂರ ಆದರು. ಅವರ ಹಾಸ್ಯ ಅದೊಂದು ಅದ್ಭುತವಾದ ಹಾಸ್ಯ. ಮಾಸ್ ಹಿರಣ್ಯ ಅವರ ಹಾಸ್ಯ ಅಂತೂ ತುಂಬಾ ಇದೆ. ಒಂದು ನಡೆದ ಘಟನೆ, ಈ ಹಾಸ್ಯೋತ್ಸವಗಳಿಗೆ ಭಾಳ ಡಿಮ್ಯಾಂಡ್ ಇದ್ದ ಕಾಲ 2000ನೇ ಇಸ್ವಿನಲ್ಲಿ ತುಂಬ ಡಿಮ್ಯಾಂಡ್ ಇತ್ತು. 25 ವರ್ಷಗಳ ಹಿಂದೆ. ಕರೋನಾ ಬಂದಮೇಲೆ ಸೊರಗ್ತಾ ಇದೆ, ನಾವು ಕಂಡಿದ್ದೀವಿ. ಯಾಕೆ ಕರೋನಾ ಬಂದಮೇಲೆ ಏನಾಯಿತು, ಮನೆಯಿಂದನೇ ಎಲ್ಲನೂ
ನೀವು ನೋಡ್ಬೋದು. ಎಲ್ಲ ಫಂಕ್ಷನ್ಸ್ ಅಂತ ಆದ್ಮೇಲೆ ಮದುವೆಗಳಲ್ಲಿ ಜನ ಸೇರ್ತಾ ಇಲ್ಲ ಇವತ್ತು, ಮದುವೆಗಳಿಗೆ ಕಡಿಮೆ ಹೋಗ್ತಾರೆ ಅಲ್ವಾ. ಮುಂಚೆ ಎಲ್ಲ ಹೋಗೋರು, ಇವಾಗ ಇಲ್ಲ. ಈ ಕರೋನಾ ಬಂದಮೇಲೆ ಪೂರ್ತಿಯಾಗಿ ಜನಗಳು ಬದಲಾವಣೆ ಆಗಿಬಿಟ್ಟಿದ್ದಾರೆ. ಆಗ ಕರೋನಾಗೆ ಮುಂಚಿನ ಇದರಲ್ಲಿ ಒಂದು ಮದುವೆ ಮನೆಯಲ್ಲಿ ಕೂಡ ಹಾಸ್ಯೋತ್ಸವ ಇಟ್ಕೊಳ್ಳೋರು, ಒಂದು ಮುಂಜಿ ಆಯಿತು ಹಾಸ್ಯೋತ್ಸವ ಇಟ್ಕೊಳ್ಳೋರು, ಒಂದು ಶಾಲೆಯ ಇನಾಗ್ರೇಷನ್ಗೆ ಹಾಸ್ಯೋತ್ಸವ ಇಟ್ಕೊಳ್ಳೋರು, ಒಂದು ಅಂಗಡಿಯ ಇನಾಗ್ರೇಷನ್ಗೆ ಹಾಸ್ಯ ಎಲ್ಲ ಕಡೆ ಇತ್ತು ಆಗ. ಇದೆಲ್ಲ ಹೋಗಲಿ ಅಂದರೆ ಯಲಹಂಕದಲ್ಲಿ ನಡೆದ ಘಟನೆ ಅಲ್ಲ. ನಾನು ಮ್ಯಾನೇಜರ್ ಆಗಿದ್ದೆ, ನಾನು ನಿವೃತ್ತನಾದ್ಮೇಲೆ ನಡೀತಿದ್ದು. ನಿವೃತ್ತ ಅಂದರೆ ಜಾಗ ಬಿಟ್ಟ ಮೇಲೆ ಅಲ್ಲಿ ಈ ಯಲಹಂಕದಲ್ಲಿ ಯಾರಾದರೂ ತೀರ್ಕೊಂಡ್ರೆ, ನಾ ಹೇಳ್ತಾ ಇರೋದು ಸುಮಾರು 2000ನೇ ಇಸ್ವಿ, 25 ವರ್ಷಗಳ ಹಿಂದಿನ ಕತೆ. ಅಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವ್ರ ಬಾಡಿನ ನೀವು ಹೆಬ್ಬಳಕ್ಕೆ ತರಬೇಕು. ಅದಕ್ಕೆ ಬೇರೆ ವ್ಯವಸ್ಥೆ ಇರಲಿಲ್ಲ, ಸರ್ಕಾರಿ ವ್ಯವಸ್ಥೆಗಳು ಯಾವುದೂ ಇರಲಿಲ್ಲ. ಪ್ರೈವೇಟಲ್ಲಿ ಹೋದರೆ ಸಾವಿರಾರು ರೂಪಾಯಿ ಚಾರ್ಜ್ ಮಾಡೋರು. ಆಗ ಅಲ್ಲಿನ ಕಾರ್ಪೊರೇಟರ್ ಅಶ್ವಥ್ ಅನ್ನೋರೊಬ್ಬರು ಒಂದು ಶ್ರದ್ಧಾಂಜಲಿ ವಾಹನವನ್ನು ಸಮಾಜಕ್ಕೆ ಉಡುಗೊರೆಯಾಗಿ ಕೊಟ್ಟರು. ಅದ್ಭುತವಾದ ವಾಹನ ಅದು. ಆ ಶ್ರದ್ಧಾಂಜಲಿ ವಾಹನದ ಉದ್ಘಾಟನೆಗೆ ಹಾಸ್ಯೋತ್ಸವ. ಇದು ನೋಡಿ ಹೆಂಗಿದೆ ಯಲಹಂಕದಲ್ಲಿ. ಸರಿ ಅಂತ ನಾವು ಒಪ್ಕೊಂಡ್ವಿ. ಹೊಯ್ಸಳ ಕ್ರೀಡಾಂಗಣ ಅಂತಿದೆ ಯಲಹಂಕದಲ್ಲಿ. ಹೊಯ್ಸಳ ಕ್ರೀಡಾಂಗಣದಲ್ಲಿ 10,000 ಜನ ಸೇರಿದ್ದಾರೆ ಈ ಹಾಸ್ಯೋತ್ಸವಕ್ಕೆ ಅಂತ. ಶ್ರದ್ಧಾಂಜಲಿ ವಾಹನ ಅಲ್ಲಿ ಬಂದು ನಿಂತಿದೆ. ನಾನು ಮಾಸ್ಟರಣ್ಣಯ್ಯ ಹೋಗಿ ಇಳಿದ್ವಿ ಕಾರಿಂದ. ಆ ಕಡೆ ಮಿನಿಸ್ಟರ್ ರಾಮಚಂದ್ರಪ್ಪ ಅಂತ ಒಬ್ಬರಿದ್ರು. ಮಿನಿಸ್ಟರ್ ರಾಮಚಂದ್ರಪ್ಪ ಅವರು ಬಂದು ಹೇಳಿದ್ರು. ಆಮೇಲೆ ಡೋನರ್ಗೆ ಭಾಳ ಸಂತೋಷ ಆಯ್ತು. ನೋಡಿ ಸರ್, ಇದೇ ಸರ್ ವಾಹನ, ತುಂಬ ಎತ್ತರವಾಗಿತ್ತು, ಭಾಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಭಾಳ ಚೆನ್ನಾಗಿದೆ ರೀ ಅಂತ ಮಾಸ್ಟರಣ್ಣಯ್ಯ ಹೇಳಿದ್ರು. ನಾನು ನೋಡ್ತಾ ಇದ್ದೆ. ನಾನು ಕೆಲವು ಪ್ರಶ್ನೆಗಳು ಕೇಳಿದೆ, ಆಮೇಲೆ ಲೇಖನವನ್ನು ಮಾಡಿದೆ. ಸುತ್ತ ಗ್ಲಾಸ್ ಹಾಕಿದ್ದೀರಲ್ಲ ಯಾಕೆ ಅಂತ ಕೇಳಿದೆ ಶ್ರದ್ಧಾಂಜಲಿ ವಾಹನಕ್ಕೆ. ಅದೇ ಸರ್, ನೀವು ಯಾವುದೇ ಮೂಲೆಯಿಂದ, ಯಾವುದೇ ಕಿಟಕಿಯಿಂದ ನೀವು ಅಲ್ಲಿ ಮಲಗಿಸಿರೋ ಬಾಡಿ ನೋಡ್ಬೋದು ಸರ್, ಬಾಡಿ ನಿಮ್ಮನ್ನು ನೋಡ್ಬೋದು ಅಂತ ಹೇಳಿದ್ರು. ಗಾಬರಿ ಆಗೋಯ್ತು ನನಗೆ. ಆಮೇಲೆ ಇದೇನು ಫೋಟೋಗಳು? ಇದು ನಮ್ಮ ಅಪ್ಪ ಅಮ್ಮನ ಫೋಟೋ ಸರ್. ಅವರಿಲ್ಲ ಸರ್, ಅವ್ರ ನೆನಪಿಗಿದು. ಅದೇನದು? ಅಜ್ಜಿ ತಾತ ಫೋಟೋ ಸರ್, ಅವರೂ ಈಗಿಲ್ಲ ಸರ್. ಅದರ ನೆನಪಿಗೆ ಈ ವಾಹನ ಇವತ್ತು ಯಲಹಂಕದ ಮುನ್ಸಿಪಾಲ್ಟಿ ಎದುರುಗಡೆ ನಿಂತಿದೆ, ಶಿಥಿಲಾವಸ್ಥೆಯಲ್ಲಿದೆ. ವಾಹನ ಅಂತೂ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಇವ್ರನ್ನೆಲ್ಲ ಫೋಟೋ ಯಾಕೆ ಹಾಕಿದ್ದೀರಾ ಅಂದೆ. ಅದೇ ಸರ್, ನಾವು ಇಲ್ಲಿಂದ ಬಾಡಿ ಕಳಿಸ್ಕೊಡ್ತೀವಲ್ಲ ಸರ್ ಮೇಲಕ್ಕೆ, ಅಲ್ಲಿ ಸ್ವರ್ಗದಲ್ಲಿ ಅಕಸ್ಮಾತಾಗಿ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಮೀಟ್ ಆದರೆ, ಹಲೋ ನಿಮ್ಮ ಮೊಮ್ಮಗನೇ ಕಳಿಸಿದ್ದು ಅಂತ ಪರಿಚಯ ಮಾಡ್ಕೋಬೋದು ಸರ್, ಅದಕ್ಕೆ ಅಂದರು. ಪರವಾಗಿಲ್ಲ, ಒಳ್ಳೆ ಐಡಿಯಾ ಅಂತ ನಂಗೆ ಅನ್ನಿಸ್ತು. ಆಮೇಲೆ ಸರ್, ಒಳಗಡೆ 30 ಜನ ಕೂತು ಬಾಡಿ ಜೊತೆ ಬರ್ಬೋದು ಸರ್. ಎಷ್ಟು ನೀಟಾಗಿದೆ. 6 ಅಡಿ ಸರ್ ಬಾಡಿ ಮಲಗ್ಸೋಕ್ಕೆ. ಯಾರು ಕೊಡಲ್ಲ ಸರ್, 5 ಅಡಿ ಎಲ್ಲ ಕೊಡ್ತಾರೆ ಸರ್. ಬನ್ನಿ ಸರ್ ನೋಡಿ ಸರ್ ಒಳಗಡೆ ಅಂತಾರೆ. ವಾಹನ ಹತ್ತಿ ಅಂತಾರೆ. ಮಾಸ್ಟರಣ್ಣವರು, ಇಲ್ಲ ನನ್ನ ಕಾಲಾಗಲ್ಲ, ನರಸಿಂಹಮೂರ್ತಿನ ಕರ್ಕೊಂಡೋಗಿ ಅಂದರು. ಸರ್ ನಾನು ಒಳಗಡೆ ಬಂದೆ. ನೋಡಿ ಸರ್, 6 ಅಡಿ ಸರ್, ಇನ್ಬಿಲ್ಟ್ ತಲೆದೆಂಬು ಸರ್, ಯಾರು ಕೊಡಲ್ಲ ಸರ್. ನಾವು ಫಸ್ಟ್ ಟೈಮ್ ಪೂನಾಯಿಂದ ತರಿಸಿರೋ ಫೋಮ್ ಲೆದರ್ ಸರ್. ಇದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಬಾಡಿ ಮಲಗಿಸೋ ಜಾಗ ಒಂದ್ಸಲ ಮಲ್ಕೊಂಡು ನೋಡಿ ಸರ್ ಅಂತ. ಬೇಡ ಬೇಡ. ಆಮೇಲೆ ಅಷ್ಟರಲ್ಲಿ ಗಲಾಟೆ ಶುರು ಆಗೋಯ್ತು. ಎಲ್ಲಿ ಪಕ್ಕದ ಹೊಯ್ಸಳ ಕ್ರೀಡೆ, ಶುರು ಮಾಡ್ರಿ, ಎಷ್ಟೊತ್ತು ಶುರು ಮಾಡಿ ಅಂತ. ಸರ್ ಇಳಿದ್ವಿ, ಬಂದ್ವಿ, ಸ್ಟೇಜ್ ಮೇಲೆ ಕೂತ್ವಿ. ಆ ವಾಹನದ ಉದ್ಘಾಟನೆ ನರಸಿಂಹಮೂರ್ತಿ ದ್ವಯರಿಂದ ಅಂತಿತ್ತು. ಮಾಸ್ಟರಣ್ಣೆ ಹೆಸರು ನರಸಿಂಹಮೂರ್ತಿ, ನನ್ನ ಹೆಸರು ಕೂಡ ನರಸಿಂಹಮೂರ್ತಿ. ನರಸಿಂಹಮೂರ್ತಿ ದ್ವಯರಿಂದ ಅಂತ ಇತ್ತಲ್ಲ, ಹೀಗಾಗಿ ಯಾರ ಕೈಯಲ್ಲಿ ಮಾಡಿಸ್ಬೋದು ಅಂತ ನನಗೆ ಯೋಚನೆ ಆಯಿತು. ಆಗ ನಾನು ಸುಮ್ಮನಿರ್ಲಾರ್ದೆ, ಸರ್ ಮಾಸ್ಟರಣ್ಣೇನು ಕೇಳಿದೆ, ಲೇಖನದಲ್ಲಿ ಇನ್ನೂ ಚೆನ್ನಾಗಿದೆ, ಲೇಖನ ಸಿಗುತ್ತೆ ನಿಮಗಿದು ಸರ್. ಈ ಶ್ರದ್ಧಾಂಜಲಿ ವಾಹನದ ಉದ್ಘಾಟನೆ ಹೇಗೆ ಸರ್ ಮಾಡ್ತಾರೆ ಅಂತ ಕೇಳಿದೆ. ಇನಾಗ್ರೇಷನ್ ಹೆಂಗೆ ಮಾಡ್ತಾರೆ ಅಂತ. ಅದೇ ಅನುಚಾನವಾಗಿ ಪದ್ಧತಿ ಏನು ಮುಂಚೆಯಿಂದ ಏನಿದೆಯೋ ಅದೇ ಥರ. ಏನು ಸರ್, ಲಾಹೋರ್ ಟು ಡೆಲ್ಲಿ, ಡೆಲ್ಲಿ ಟು ಲಾಹೋರ್. ಅವತ್ತು ವಾಜಪೇಯಿಯವರು ಒಂದು AC ಬಸ್ ಉದ್ಘಾಟನೆ ಮಾಡಿದ್ರು ಕೆಲವು ತಿಂಗಳ ಹಿಂದೆ. ಹೇಗೆ ಮಾಡಿದ್ರು ಮಾಸ್ಟರಣ್ಣೆ ನಾನು ಕೇಳಿದ್ರು. 1 ಟ್ರಿಪ್ ಹೋದ್ರು ಸರ್, ಬಂದರು ಸರ್ ಅಂದೆ. ಇದು ಹಾಗೆ ಹೌದಾ ಸರ್ ಅಂದೆ. ಹೌದ್ರಿ, ಈ ಜಯನಗರದ ಈಜುಕೊಳನ ಆವತ್ತಿನ ಆರ್ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಹಿಂಗೆ ಉದ್ಘಾಟನೆ ಮಾಡಿದ್ರು. ಬಟ್ಟೆ ಬಿಚ್ಚಾಕಿ ದೊಡ್ಡಂತ ದುಮ್ಕಿದ್ರು, ಈಜಿದ್ರು, ಉದ್ಘಾಟನೆ ಆಯಿತು. ಇದು ಹಾಗೆ ನಾವು ಬಳಸಿ ಉದ್ಘಾಟನೆ ಮಾಡ್ಬೇಕು ಯಾವಾಗ ಅಂದರು. ನಂಗೆ ಗಾಬರಿ ಆಗೋಯ್ತು. ಸರ್ ನರಸಿಂಹಮೂರ್ತಿ ದ್ವಯರಿಂದ ಅಂತ 2 ಹೆಸರು ಇದೆಯಲ್ಲ ಸರ್, ಯಾರ ಕೈಲಿ ಮಾಡಿಸ್ಬೋದು ಅಂದೆ. ಸಾಮಾನ್ಯ ಯಂಗ್ಸ್ಟರ್ಸ್ ಕೈಲೇ ಮಾಡಿಸ್ತಾರೆ, ರೆಡಿಯಾಗಿರಿ ಅಂದರು ಅವರು. ಏನಪ್ಪ ಇದು ಅಂತ ಯೋಚನೆ ಮಾಡ್ತಾ ಇರೋವಾಗ
3 ಹಸಿರು ಬಾವುಟಗಳನ್ನ ನನಗೊಂದು, ಮಾಸ್ಟರ್ಗೊಂದು, ಆಮೇಲೆ ಮಿನಿಸ್ಟರ್ ರಾಮಚಂದ್ರಪ್ಪಗೊಂದು ಕೊಟ್ಟರು. ಹಿಂಗೆ ಆಡಿಸಿದ್ವಿ ನಾವು. ಅದೊಂದು ರೌಂಡ್ ಬಂದು ಹೊರಟೋಯ್ತು ಆಚೆ. ಫ್ಯಾನ್ ಎದುರುಗಡೆ ಇಟ್ಕೊಂಡು ಮಾತಾಡೋದು ಎಷ್ಟು ಕಷ್ಟ ಅಂತ ಅವತ್ತೇ ನನಗೆ ಗೊತ್ತಾಗಿತ್ತು. ಆವತ್ತು ಮಾಸ್ಟರ್ ಹಿರಣ್ಯ ಅವರು ಸಾವು ಮತ್ತು ಹಾಸ್ಯ ಅಂತ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ರು. ಅದ್ಭುತವಾಗಿ ಮಾತಾಡಿದ್ರು. ಅವರಲ್ಲಿ ಟೈಮು ತಿಳ್ಕೊಳ್ಳೋಕ್ಕೆ ಒಂದು ಟ್ರಿಕ್ ಇದೆ ಮಾಸ್ಟರ್ ಹಿರಣ್ಯ ಅವ್ರದ್ದು. ನಿಂಬು ಹುಳಿ ಪಪ್ಪರ್ಮೆಂಟ್ ಅಂತ ಹಳದಿದಿಷ್ಟು ಬರೋದು ದಪ್ಪಕ್ಕೆ, ನೋಡಿದ್ದೀರಾ? ಅದನ್ನು ಹಾಕ್ಕೊಂಡ್ಬಿಟ್ರೆ, ಸುಮ್ಮನೆ ಇಟ್ಕೊಂಡಿದ್ರೆ ಕರೆಕ್ಟಾಗಿ 40 ನಿಮಿಷಕ್ಕೆ ಕರ್ಗೋಗುತ್ತೆ ಅದು. ಹಾಕೊಳ್ತಾರೆ, ಬಾಯಲ್ಲಿ ಹಾಕೊಳ್ಳೋದು, ಭಾಷಣ ಶುರು ಮಾಡೋದು. 40 ಮಿನಿಟ್ಸ್ ಆಗುತ್ತೆ, ಸರಿ ಕ್ಲೋಸ್ ಆಗುತ್ತೆ, ನಿಲ್ಲಿಸ್ಬಿಡೋರು. ಆವತ್ತು ಹಾಕ್ಕೊಂಡಿದ್ದಾರೆ, ಭಾಷಣ ಮಾಡ್ತಾ ಇದ್ದಾರೆ. ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು, 1.25 ಗಂಟೆ ಆದರೂ ಆ ಪಪ್ಪರ್ಮೆಂಟ್ ಕರಗಲೇ ಇಲ್ಲ. ಏನಿದು ಅಂತ ಹೇಳ್ಬಿಟ್ಟು ಅಂತೇಳಿ ತೆಗೆದು ನೋಡ್ತಾರೆ. ನೋಡಿದ್ರೆ ಪ್ಲಾಸ್ಟಿಕ್ ಗುಂಡಿ ಅದು, ಬಟನ್ನು. ತುಂಬ ಜಾಸ್ತಿ ಆಯ್ತಾ ಭಾಷಣ ಅಂದರೆ? ಏನಿಲ್ಲ ಸರ್, ತುಂಬ ಚೆನ್ನಾಗಿತ್ತು ಸಬ್ಜೆಕ್ಟ್ ಒಂದೇ. ಆಮೇಲೆ ನಾನು ಮಾತಾಡಿದೆ, ರಾಮಚಂದ್ರಪ್ಪ ಅವ್ರು ಮಾತಾಡಿದ್ರು, ತುಂಬ ಚೆನ್ನಾಗಿ ನಡೀತು. ಇನ್ನು ಯಾರ್ಯಾರು ಇದ್ರು. ಹೊರಗಡೆ ಬಂದ್ವಿ ಸರ್. ಆ ಡೋನರ್ಗೆ ತುಂಬ ಸಂತೋಷ ಆಗುತ್ತೆ. ಏನು ಸರ್, 10,000 ಜನ ಸರ್, ತುಂಬ ಇಷ್ಟಪಟ್ಟರು ಸರ್, ಆನಂದವಾಗಿರ್ಬೇಕು ಸರ್, ಯಾವಾಗಲೂ ಬರ್ತೀವಿ ಅಂದೆ. ಅಷ್ಟಲ್ಲೂ 1 ನಿಮಿಷ ಸರ್, ನಿಮ್ಗೊಬ್ಬರು ಪರಿಚಯ ಮಾಡ್ಕೊಡ್ತೀನಿ, ಇಲ್ಲೇ ರಘು ಬಾರ ಇಲ್ಲಿ ಅಂತ ಒಬ್ಬ ಹುಡುಗನ ಕರೆದ್ರು. ಇವನು ರಘು ಅಂತ ಸರ್, ಇವನು ಆಟೋ ಓಡಿಸ್ತಾ ಇದ್ದೆ ಸರ್. ನಾನು ಬಿಟ್ಟಾಕು ಆಟೋನ, ಈ ವಾಹನದ ಇನ್ಚಾರ್ಜ್ ನೀನು, ಪೂರ್ತಿಯಾಗಿ ನೀನೇ ಇದನ್ನು ಫ್ರೀ ಸರ್ವಿಸ್ ಕೊಡಬೇಕು, ಡ್ರೈವರ್ ನೀನೇ ಅಂತೇನು ವಹಿಸಿದ್ದೀನಿ ಸರ್, 3,000 ರೂಪಾಯಿ ಸಂಬಳ ಸರ್ ಅಂದೆ. ಒಳ್ಳೇದಾಯಿತು. ಆಗ ಆ ಡ್ರೈವರ್ಗೆ ನಾನು ಪರಿಚಯ ಮಾಡಿಕೊಟ್ರು ಡೋನರ್. ಇವ್ರು ನರಸಿಂಹಮೂರ್ತಿ ಅಂತ, ಮುಂಚೆ ಯಲಂಗದಲ್ಲಿ ಮ್ಯಾನೇಜರ್ ಆಗಿದ್ರು, ದೊಡ್ಡ ಲೇಖಕರು ಇವರು, ಗೊತ್ತಾಯ್ತಾ? ರಘು ನಮಸ್ಕಾರ ಸರ್ ಅಂತ ಡ್ರೈವರ್. ಯಾವತ್ತಾರು ಇವರು ಬಂದ್ರೆ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕು ಅಂದ್ರು. ಹೀಗೆ ಒಂದು ಗಂಭೀರವಾದ ವಿಷಯದಲ್ಲೂ ಕೂಡ ಇಂಥ ಹಾಸ್ಯ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ ಅನ್ನೋಕ್ಕಿಂಥದ್ದೆಲ್ಲ ಉದಾಹರಣೆಗಳನ್ನ ಕೊಡ್ತಾ ಇದ್ದೀನಿ. ಅಂದರೆ ಬದುಕಲ್ಲಿ ನೀವು ಎಲ್ಲೆಲ್ಲಿ ಖುಷಿ ಪಡ್ತೀರೋ ಅಲ್ಲಿ ಅದನ್ನು ಖುಷಿ ಪಡಬೇಕು. ಜೀವನದಲ್ಲಿ ಕೆಲವು ರಸಘಟ್ಟಗಳು ಬರುತ್ತೆ, ಅದು ಮಿಸ್ ಮಾಡ್ಕೋಬಾರ್ದು. ಫ್ರೆಂಡ್ಸ್ ಜೊತೆಯಲ್ಲಿರಿ. ನಿಮ್ಮ ಹಳೆಯ ಕ್ಲಾಸ್ಮೇಟ್ ಸೇರಿದ್ದಾರೆ ಅಥವಾ ಗ್ಲಾಸ್ಮೇಟ್ ಸೇರಿದ್ದಾರೆ, ಯಾರೇ ಇದ್ರೂ ಕೂಡ ನಾವು ಅವ್ರ ಜೊತೆ ಸೇರುವಂಥ ಅವಕಾಶ ಸಿಕ್ಕಾಗ ಖಂಡಿತ ನೀವು ಸೇರಲೇಬೇಕಾಗತ್ತೆ. ಏಕೆಂದರೆ ಈ ಬದುಕಲ್ಲಿ ಅನ್ಸರ್ಟನಿಟಿ ಜಾಸ್ತಿ ಇದೆ ಇವತ್ತು. ಹೀಗಾಗಿ ಸಮಯ ಸಿಕ್ಕಾಗ ಖುಷಿ ಪಡಬೇಕು. ಹಳೇದು ನೆನ್ನೆಗೆ, ಇಂದು ಇಂದಿಗೆ, ಇರಲಿ ನಾಳೆಯು ನಾಳೆಗೆ. ಯಾರು ಹೇಳಿದ್ದು? ಕುವೆಂಪು ಅವ್ರು ಹೇಳಿದ್ದು. ಇದು ಇಂಗ್ಲೀಷಲ್ಲಿ ಸಮ್ ಆಫ್ ಲೈಫಲ್ಲಿ, ಲೆಟ್ ದ ಪಾಸ್ಟ್ ಬರಿ ಇಟ್ಸ್ ಡೆಡ್. ಪಾಸ್ಟು ಸತ್ತೋಗಿದೆ ಅದು. ಲೆಟ್ ದ ಪಾಸ್ಟ್ ಬರಿ ಇಟ್ಸ್ ಡೆಡ್, ಆಕ್ಟ್ ಇನ್ ದಿ ಲಿವಿಂಗ್ ಪ್ರೆಸೆಂಟ್, ಹಾರ್ಟ್ ವಿತಿನ್ ಅಂಡ್ ಗಾಡ್ ಓವರ್ ಹೆಡ್. ಹೃದಯ ಪೂರ್ತಿಯಾಗಿ ನೀವು ದೇವ್ರ ನೆನೆಸ್ತಾ ನೀವು ಕೆಲಸ ಮಾಡಿ ಒಳ್ಳೆಯದಾಗತ್ತೆ ಅಂತ ಸಮ್ ಆಫ್ ಲೈಫಲ್ಲಿ ಹೇಳ್ದ. ಹೀಗೆ ನೀವು ಒಟ್ಟಿಗೆ ಸೇರ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ನನಗೆ ರುದ್ರೇಗೌಡರು ಇದು ಹೇಳಿದ್ರು, ನನಗೆ ಭಾಳ ಸಂತೋಷ ಆಯಿತು. ಒಂದು ವಿಷಯ, ರುದ್ರೇಗೌಡರ ಬಗ್ಗೆ ಈ ರೀತಿ ಜನಗಳ ಕಲೆ ಹಾಕೋದು, ಗೆಸ್ಟ್ಗಳು ಕರೆಸೋದು ಇದೆಯಲ್ಲ, ತುಂಬ ಕಷ್ಟದ ಕೆಲಸ ಇದು. ಗೆಸ್ಟ್ಗಳು ಈಗಾಗಲೇ ಯಾರನ್ನೋ ಕರೆಸಿದ್ದಾರೆ ಅವರು ಕಳೆದ ಕೆಲವು ತಿಂಗಳಲ್ಲಿ. ಎಲ್ಲಿ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ, ಅದು ಕೇವಲ ರುದ್ರೇಗೌಡರ ಕೈಯಲ್ಲಿ ಮಾತ್ರ ಸಾಧ್ಯ. ಯಾಕೆಂದರೆ ಅಂಥ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು. ಇವತ್ತಿಂದಲ್ಲ, 25-30 ವರ್ಷಗಳಿಂದ ಅವ್ರು ನಂಗೆ ಪರಿಚಯ. ನನ್ನಂತೂ ಎಷ್ಟು ಕಡೆ ಕರ್ಕೊಂಡೋಗಿ ಭಾಷಣ ಮಾಡಿಸಿ ಸನ್ಮಾನ ಮಾಡಿದ್ದಾರೆ ಅಂದರೆ, ಆ ತೊರಕಾಂಡಹಳ್ಳಿ, ಟೀಕೆ ಹಳ್ಳಿ ಅಂತ ಅದೇ ಇದಾಗತ್ತಲ್ಲ, ಬೆಂಗಳೂರಿಗೆ ನೀರು ಬರುತ್ತಲ್ಲ ಫಿಲ್ಟರ್ ಆಗಿ, ಎಷ್ಟು ಅದ್ಭುತ ಸರ್ ಅದು. ನೋಡ್ಬೇಕು ನೀವು, ಪನ್ನೀರ್ ಆಗಿಬಿಡುತ್ತೇನೆ. ಅಲ್ಲಿಂದ ಬಂದ ನೀರು 3-4 ಪ್ರೋಸೆಸ್ಗೊಳಗಾಗಿ ಫೈನಲ್ ಆಗಿ ಅದು ಆಚೆ ಕಡೆ ಬರುವಾಗ ನೋಡಲೇಬೇಕಂತ ಜಾಗ ಅದು. ಆಮೇಲೆ ಪೈಪ್ಗಳು ಸರಿ ಇಲ್ಲ, ಇನ್ನೊಂದು ಮತ್ತೊಂದು ಕೆಡ್ತಾ ಹೋಗುತ್ತೆ. UK-ನಲ್ಲಿ ಅಂದರೆ ಲಂಡನ್ನಲ್ಲೆಲ್ಲ ಹೋದಾಗ ನೀರಿಟ್ಟಿರಲ್ಲ ಹೋಟ್ಲಲ್ಲಿ. ಕುಡಿಯೋ ನೀರು ಅಂದರೆ ಹಿಡ್ಕೊಂಡು ಕುಡೀರಿ ಅಂದರು. ಸಿಂಕಲ್ಲಿ, ಟಾಯ್ಲೆಟಲ್ಲಿ ನೀವು ಎಲ್ಲಿ ಬೇಕಾದ್ರೂ ಹಿಡ್ಕೊಂಡು ಕುಡಿಬೋದು. ಅಷ್ಟು ಪ್ಯೂರೆಸ್ಟ್ ಆಫ್ ದ ಪ್ಯೂರೆಸ್ಟ್ ವಾಟ್ರು. ಎಲ್ಲೇ ಆಗಲಿ, ಸಿಂಕಲ್ಲೇ ಆಗಲಿ, ಟಾಯ್ಲೆಟಲ್ಲಾಗಲಿ, ಎಲ್ಲೇ ಆಗಲಿ ಪ್ಯೂರ್ ವಾಟರ್ ಸಿಗುತ್ತೆ. ಆಮೇಲೆ ಅದು ಪಲ್ಯೂಟ್ ಆಗುತ್ತೆ ಅಂದರೆ ನಮ್ಮಲ್ಲಿ ಪಲ್ಯೂಟ್ ಆಗುತ್ತೆ. ಅದಕ್ಕೆ ಕಾರಣಗಳು ಬೇರೆ ಇದೆ ಅಲ್ವಾ? ಸೊ ನೀವು ಹೋಗಿ ಬಂದಿದ್ದು ನಂಗೆ ತುಂಬ ಸಂತೋಷ ಆಯ್ತು ಮೇಡಮ್. ನಿಜವಾಗ್ಲೂ ಅಂಥ ಜಾಗ, ನೋಡೋಂಥ ಜಾಗ, ನಾನಂತೂ ಥ್ರಿಲ್ ಆಗಿಬಿಟ್ಟೆ ಅದನ್ನು ನೋಡಿ. ಅಂಥದ್ದು ಜಾಗ ಅದೇನಿದ್ರು ಅವ್ರ ಜೊತೆಲಿದ್ದಾಗ ಮಾತ್ರನೇ ಸಾಧ್ಯ ಅಂತ ನೋಡಿದ್ರು. ನೀವು ತಿಪ್ಪುಂಡಳ್ಳಿಗೆ ಕರ್ಕೊಂಡು ಹೋಗಿದ್ರು, ಆಗ ನೀರಿತ್ತು ಅಲ್ಲಿ. ಸೊ ಅಲ್ಲೊಂದು ಫಂಕ್ಷನ್ನು, ಹೆಡ್ ಆಫೀಸಲ್ಲಂತೂ ಇದು ಅವರ ಕಾವೇರಿ ಭವನಲ್ಲಿ, ಆಮೇಲೆ ವಾಟರ್ ಬೋರ್ಡ್ದು ಕಲ್ಯಾಣ ಮಂಟಪ ಅದೆಯಲ್ಲ, ಅದೇ ಎಷ್ಟೋ ಫಂಕ್ಷನ್ನು. ಒಂದ್ಸಲ ಮಹಿಳಾ ದಿನಾಚರಣೆ ಅಂತ ಭಾಳ ಜನ ಹುಡ್ಕಿದ್ರು, ಸರ್ ಯಾರು ಮಹಿಳೆಯರು ಸಿಗ್ತಾ ಇಲ್ಲ ಸರ್, ನೀವೇ ಬನ್ನಿ ಭಾಷಣಕ್ಕೆ ಅಂದರು. ಸೊ ಹೀಗೆ ಅದಕ್ಕೂ ನನ್ನ ಕರೆಸಿದ್ರು. ಅಂತಹ ಒಂದು ಡೈನಮಿಕ್ ಪರ್ಸನಾಲಿಟಿ ರುದ್ರೇಗೌಡರದ್ದು. ಅವರು BWSSPಯಲ್ಲಿ
ಮಾಸ್ ಲೀಡರ್ ಆಗಿ 24 ವರ್ಷ ಸತತವಾಗಿ ಸೆಕ್ರೆಟರಿ ಪ್ರೆಸಿಡೆಂಟ್ ಆಗಿದ್ದಾರೆ ಅಂದರೆ ಅವ್ರ ಜನಪ್ರಿಯತೆ ಎಷ್ಟಿದೆ ನೀವು ಲೆಕ್ಕ ಹಾಕಿ. ಸಾಧ್ಯವೇ ಇಲ್ಲ, ಅಷ್ಟು ವರ್ಷ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು 7 ವೇಜ್ ರಿವಿಷನ್ಗೆ ಅವರು ಸೈನ್ ಮಾಡಿದ್ದಾರೆ ಸರ್. 7 ವೇಜ್ ರಿವಿಷನ್ಗೆ ಇಟ್ಸ್ ಹೈಲಿ ಇಂಪಾಸಿಬಲ್ ಫಾರ್ ಎನಿಬಡಿ. ಸೊ ಅಂತಹ ರುದ್ರೇಗೌಡರು ಮಾತ್ಮೀಯ ಸ್ನೇಹಿತರು ಅವರು ಹೇಳಿದ್ರು ಅಂದರೆ ಯಾರು ಬೇಕಾದ್ರೂ ಬರ್ತಾರೆ. ಇದು ನಮ್ಗೆ ಹೇಳ್ತಾ ಇದ್ದೀನಿ, ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ. ಎಂಥವ್ರನ್ನ ಬೇಕಾದ್ರೆ ಕರೆಸ್ತಾರೆ. ಅವ್ರಿಗೆ ಒಪ್ಸಿ ನೀವು ನಾಳೆನೇ ರಶ್ಮಿಕಾನ್ ಕರೆಸ್ಬಿಡ್ತಾರೆ ಬೇಕಾದ್ರೆ. ಬಟ್ ಅವಳು ಹೊಸದಾಗಿ ಮದುವೆ ಆಗಿದ್ದಾಳೆ, ಬರ್ತಾಳೋ ಇಲ್ಲೋ ಗೊತ್ತಿಲ್ಲ. ಬಟ್ ಇವ್ರು ಮನಸ್ಸು ಮಾಡಿದ್ರೆ ಆಗತ್ತೆ, ಚಪ್ಪಾಳೆ ಹೊಡಿಬೋದಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ಒಬ್ಬ ಜನಪ್ರಿಯ ಲೀಡರು ಇದನ್ನು ತಗೊಂಡಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮತ್ತು ನೀವು ಅಷ್ಟೇ ಎಲ್ಲ ಒಟ್ಟಿಗೆ ಸೇರಿ ಪರಸ್ಪರ ಶುಭಾಶಯಗಳು ಹಂಚ್ಕೊಳ್ತಾ ಈ ಒಂದು ಬರ್ಡೇ ಆಚರಣೆ ಮಾಡ್ತಿರಲ್ಲ, ಇದು ನಡಿಬೇಕಿದು ಜೀವನದಲ್ಲಿ. ಬಹಳ ಅಮೂಲ್ಯವಾದ ಕ್ಷಣಗಳು. ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರು ಖಾಲಿ ಆಗ್ತಾ ಇರ್ತಾರೆ, ನೀವು ಕಂಡೇ ಇರ್ತೀರ ಅದನ್ನು. ಹೀಗೂ ಇರ್ತಕ್ಕಂಥ ಟೈಮಲ್ಲಿ ನಾವು ಎಂಜಾಯ್ ಮಾಡ್ತಾ ಇರಬೇಕು. ಸಾಕ್ರಟಿಸ್ ಕೇಳಿದಿರ ಹೆಸರು? ಸಾಕ್ರಟಿಸು ಭೂಮಿ ತಿರುಗುತ್ತೆ, ಸೂರ್ಯ ತಿರುಗಲ್ಲ ಅಂತ ಹೇಳಿದ್ದಕ್ಕೆ ಅವನು ಜೈಲಿಗೆ ಹಾಕ್ತಾರೆ. ನೋಡಿ ಹೆಂಗಿದೆ, ತಿರುಗೋದು ಭೂಮಿ, ಸೂರ್ಯ ಅಲ್ಲ ಅಂತ ಅವನು ಹೇಳ್ದ. ಜೈಲಿಗೆ ಹಾಕ್ತಾರೆ, ಅವನಿಗೆ ಮರಣದಂಡನೆ ಶಿಕ್ಷೆ ವಿಧಿಸ್ತಾರೆ. ನಾಳೆ ಬೆಳಿಗ್ಗೆ ಮರಣದಂಡನೆ ಪಕ್ಕದ ಸೇಲಲ್ಲಿ ಒಬ್ಬ ವೈಲನ್ ಬರೆಸ್ತಾ ಇರ್ತಾನೆ. ಆಗಕ್ಕೆ ಸಾಕ್ರಟಿಸ್ ಕೇಳ್ತಾರೆ, ವೈಲನ್ ನನಗೆ ಹೇಳ್ಕೊಡು ಅಂತಾರೆ. ನಾಳೆ ಬೆಳಿಗ್ಗೆ ನೀನು ಸಾಯ್ತೀಯಾ, ಈಗೇನು ಕಲಿತೀಯ ಅಂದಾಗ, ಇನ್ನು 24 ಗಂಟೆ ಟೈಮ್ ಇದೆಯಲ್ಲ, ಸಾಕು, ಆದಷ್ಟು ಕಲಿತೀನಿ ಅಂತಾನೆ. ಇದು ಜೀವನೋತ್ಸಾಹ ಅಂದರೆ ಇದು. ಕಡೆ ಗಳಿಗೆವರೆಗೂ ನಾವು ಕಲಿಯೋದನ್ನು ಬಿಡಬಾರ್ದು. ಈ ಸುಡೋಕು ಅಂತ ಅಂಕೆಗಳು ತುಂಬಿಸೋದು ಅಥವಾ ಪದಬಂಧಗಳು ಮಾಡೋದು, ನಾನು ಹಿರಿಯರಿಗೆ ನಾನು ಹೇಳ್ತಾ ಇದ್ದೀನಿ, ಅದನ್ನು ನೀವು ಪದಬಂಧಗಳು ಮಾಡಿ, ಕ್ವಿಜ್ಗಳು ಮಾಡಿ, ನಿಮ್ಮಲ್ಲೇ ಮಾಡಿ, ಅಥವಾ ಪತ್ರಿಕೆಗಳು ಓದಿ. ಯು ಕೀಪ್ ಯುವರ್ ಸೆಲ್ಫ್ ಎಂಗೇಜ್ಡ್. ಆಗೇನಾಗುತ್ತೆ, ಈ ಮರವಿನ ಕಾಯಿಲೆ ಬರೋದಿಲ್ಲ. ಇಲ್ಲ ಅಂತಂದರೆ ಭಾಳ ಕಷ್ಟ ಇದು. ಈ ಬ್ರೈನ್ಗೆ ನೀವೇನಾದರೂ ಒಂದು ಫೀಡ್ ಮಾಡ್ತಾನೆ ಇರಬೇಕು. ಈ ಥರ ಸಂಘ ಸಂಸ್ಥೆಗಳಲ್ಲಿ ಇದ್ದರೆ ಸಹಜವಾಗಿಯೇ ಒಂದಲ್ಲ ಒಂದು ಕೆಲಸ ಮಾಡ್ತಾ ಇರ್ತೀರಾ. ಇಲ್ಲಾಂದರೆ ಮುತ್ತುಸ್ವಾಮಿಯವರು ಈಗಲೂ ಇಷ್ಟು ಸ್ಟ್ರಾಂಗ್ ಆಗಿರೋಕ್ಕೆ ಕಾರಣ ಏನು? ಅವರು ಮಾಡಿರ್ತಕ್ಕಂಥ ಸೇವೆ, ಅಥವಾ ಗಣಪತಿಯವರಾಗಲಿ ಅಥವಾ ವೆಂಕಟಾಚಲ ಮೂರ್ತಿಯವರಾಗಲಿ, ಬಹಳ ಅಂದರೆ ನೀವು ಈ ಸಮಾಜದ ಜೊತೆಯಲ್ಲಿದ್ದಾಗ ನಿಮಗೆ ಹೊಸ ಜೀವನ ಸಿಗುತ್ತೆ, ಹೊಸ ಲೈಫ್ ಸಿಗುತ್ತೆ ಮತ್ತು ಉತ್ಸಾಹ ಸಿಗುತ್ತೆ. ಅದು ಬಿಟ್ಟು ನೀವು ಮೂಲೆಯಲ್ಲಿ ಬಾಗಿಲು ಹಾಕೊಂಡು ಪೇಪರ್ ಹತ್ತಾ ಕೂತಿದ್ರೆ ಡಲ್ ಆಗಿಬಿಡ್ತೀರಾ. ಜನಗಳ ಜೊತೆ ಸೇರಿ ಒಳ್ಳೆ ಮಾತಾಡಿ, ಒಳ್ಳೆ ಮಾಡೋ ಮಾತು ಒಳ್ಳೇದಿರಲಿ ಅಂತ. ಏಕೆಂದರೆ ಅದರಲ್ಲಿ ಏನು ಚೌಕಾಶಿ ಯಾಕೆ? ಕ್ಲಾಶ್ ಕಡಿಮೆ ಮಾಡಿ, ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಕ್ಲೋಸ್ ಮಾಡಿ. ಅಲ್ಲ, ನಾನು ಬ್ಯಾಂಕ್ ಮ್ಯಾನೇಜರಾಗಿ ಹೇಳ್ತಾ ಇದ್ದೀನಿ, ಬೇಕಾಗಿಲ್ಲ ನಿಮಗೆ ಕ್ರೆಡಿಟ್ ಕಾರ್ಡ್ಸ್. ಏನಕ್ಕೆ ಬೇಕು ನಿಮಗೆ? ಡೆಬಿಟ್ ಕಾರ್ಡ್ ಇಟ್ಕೊಳ್ಳಿ, ಡೆಬಿಟ್ ಕಾರ್ಡ್ಸ್ ಎಲ್ಲ ಇಟ್ಕೊಳ್ಳಿ, ಕ್ರೆಡಿಟ್ ಕಾರ್ಡ್ ಬೇಡ ನಿಮಗೆ. ಸೊ ಇದನ್ನೆಲ್ಲ ಕ್ಲೋಸ್ ಮಾಡಿ, ಆದಷ್ಟು ಲೈಬಿಲಿಟೀಸ್ ಕಡಿಮೆ ಮಾಡ್ಕೊಳ್ಳಿ. ಸುಖವಾಗಿರಿ, ಸಂತೋಷವಾಗಿರಿ, ಹಳೆಯ ಸ್ನೇಹಿತರ ಜೊತೆ ಸೇರಿ. ಯಾವುದಾದ್ರು ಪಿಕ್ನಿಕ್ಕು, ಇವರು ಹೇಳಿದ್ರಲ್ಲ ಹೋಗಿ ಬಂದ್ವಿ ಪಿಕ್ನಿಕ್ ಅಂತ, ಈ ಥರ ಸಿಕ್ಕಾಗ ಖಂಡಿತವಾಗ್ಲೂ ನೀವು ಹೋಗಿ ಇನ್ನೂ ಹೆಚ್ಚು ಮೆಂಬರ್ಸ್ನ ಇಂಥ ಕಡೆ ನೀವು ಕರ್ಕೊಂಬನ್ನಿ. ಆವಾಗ ಜೀವನದಲ್ಲಿ ಉತ್ಸಾಹ ಇನ್ನೂ ಜಾಸ್ತಿ ಆಗುತ್ತೆ, ಪರಸ್ಪರ ನಾವು ಸೇರಿದಾಗ ಖುಷಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನನಗಂತೂ ಇಷ್ಟು ಮಂದಿ ಯಪ್ಪ ನಾನು ನೋಡಿ ಸಂತೋಷ ಆಗೋಯ್ತು. ಇಷ್ಟು ಜನ ಅದು ಬೇರೆಯವರು ಕಾಫಿ ಕ್ಲಬ್ ಅವರು ಇಲ್ಲಿ ಬಂದಿದ್ದಾರೆ ಅಂದರೆ ಎಲ್ಲಿಂದ ಸಂಬಂಧವ, ಎತ್ತಣ ಮಾಮರ ಎತ್ತಣ ಹೋಗಿಲಿ ಅಂತ ಇಷ್ಟು ಜನ ನೀವು ಬಂದಿರೋದು ನನಗೆ ತುಂಬಾ ಸಂತೋಷ ಆಗಿದೆ. ಕಡೆಯದಾಗಿ ನಗೆಯಲ್ಲಿ 2 ಥರ ಬರುತ್ತೆ, ಒಂದು ಮೆಚ್ಚು ನಗೆ, ಇನ್ನೊಂದು ಚುಚ್ಚು ನಗೆ. ಇನ್ನೊಬ್ಬರ ಮನಸ್ಸಿಗೆ ನೋವಾಗೋ ಥರದಲ್ಲಿ ನಾವು ಯಾವತ್ತೂ ನಗಬಾರ್ದು. ಮೆಚ್ಚು ನಗೆ, ಚುಚ್ಚು ನಗೆ. ಮೆಚ್ಚು ನಗೆ ಅಂದರೆ ಇನ್ನೊಬ್ಬರನ್ನ ಅಪ್ರಿಷಿಯೇಟ್ ಮಾಡೋಂಥ ನಗೆ ಆಗಿರಬೇಕು. ಬುದ್ಧದೇವ ನಕ್ಕಿದ್ದು ಮುಗುಳ್ ನಗೆ, ಶ್ರೀಕೃಷ್ಣ ಪರಮಾತ್ಮಂದು ರಸಿಕ ನಗೆ, ಪಂಪ ಮಹಾಕವಿ ಬೀರಿದ್ದು ಸರಸ ನಗೆ. ಈಗ ನಗೆಯ 18 ಪ್ರಕಾರಗಳಲ್ಲಿ 8-10 ತಿಂಗಳ ಮಗು ತೊಟ್ಲಲ್ಲಿರೋರಿಗೆ ಅಚಿಚಿ ಕಳ್ಳಾನಿ ನಗುತ್ತೆ ತಾನೇ, ಅದು ಅಚಿಚಿ ಕಳ್ಳಾನಿ ನಗುತ್ತೆ. ಅದು ಯಡಿಯೂರಪ್ಪ ಅವರ ಅಚಿಚಿ ಕಳ್ಳ ಅಂದ್ರೂ ಮಗು ನಗುತ್ತೆ, ಸಿದ್ದರಾಮಯ್ಯವರ ಅಚಿಚಿ ಕಳ್ಳ ಅಂದ್ರೂ ಮಗು ನಗುತ್ತೆ. ಅದಕ್ಕೂ ತುಂಬು ನಗು ಅಂತ ಹೇಳ್ತೀವಿ. ಅಂತಹ ತುಂಬು ನಗು ನಮಗೆ ಮೇಲ್ಪಂಕ್ತಿ ಆಗಬೇಕು. ಆ ತುಂಬು ನಗು ಮೇಲ್ಪಂಕ್ತಿ ಆಗಬೇಕಾದ್ರೆ ನಮ್ಮಲ್ಲಿ ಪ್ರಾಮಾಣಿಕವಾದ ಹೃದಯ ಇರಬೇಕು, ಕಳಂಕರಹಿತವಾದ ಅಂತಃಕರಣ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.